ತೂಕ ಜಾಸ್ತಿ ಬರುತ್ತಾ, ಲೇಬರ್ಸ್ ಕಷ್ಟ ಆಗುತ್ತಾ, ಎಲ್ಲ ಕ್ವಶನ್ಸ್ ಅರೈಸ್ ಆಗುತ್ತೆ. ಸೊ ಇದೇನಂದ್ರೆ ನಾವು ಹೆಂಗ್ ಮಾಡಿದ್ದೀವಿ ಅಂದ್ರೆ ಈಕ್ವಲೆಂಟ್ ಸೈಜ್ ಇನ್ ಸಾಲಿಡ್ ಬ್ಲಾಕ್. ಎಷ್ಟು ವೇಟ್ ಎಷ್ಟಿರುತ್ತೆ ಸರ್? ಇದು 9 rupees ಎಕ್ಸ್ ಫ್ಯಾಕ್ಟ್ರಿ. 9 ರೂಪಾಯಿ ಆಗುತ್ತಾ? ಹೌದು ಸರ್. ಸೊ ಇದನ್ನ ವೈರ್ ಬ್ರಿಕ್ಸ್ ತಗೊಂಡ್ರೆ ವೈರ್ ಕಟ್ ಎಲ್ಲ 11-12 ರೂಪಾಯಿ ಅಂತೂ ಆಗೇ ಆಗುತ್ತೆ. 16 rupees ವರೆಗೂ ಮಾರ್ಕೆಟ್ ಅಲ್ಲಿ ಇದೆ. ಇದು ನಮ್ಮ ಫ್ಯಾಕ್ಟರಿಯಲ್ಲಿ 9 rupees ಇದೆ. ವರ್ಕ್ಮೆನ್ಶಿಪ್ ಇರ್ಬೋದು, ಲೈಕ್ ವರ್ಕ್ ಮಾಡೋದಿರ್ಬೋದು, ಮಟೀರಿಯಲ್ ಸಪ್ಲೈ ಮಾಡೋದಿರ್ಬೋದು, ಇದು ವರ್ಕ್ಮೆನ್ಶಿಪ್ ಎಲ್ಲ ಯಾವ ಥರ ಇದೆ ಸರ್? ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಟೈಮ್ ಟು ಟೈಮ್ ಅವ್ರು ನಮಗೆಲ್ಲ ಕರೆಸಿ ಏನೇನು ಮೆಟಲ್ ಬರ್ತಾ ಇದೆ, ಏನೇನು ತಗೊಳ್ತಾ ಇದೆ, ಏನೇನು ಇನ್ನೊಂದು ಡೌಟ್ ಆಗ್ತಾ ಇದೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಿದ್ರು. ನಮ್ಮ ಹತ್ರ ಬ್ಲಾಕ್ ಪರ್ಚೇಸ್ ಮಾಡಕ್ ಬರ್ತಾರೆ, ಅವ್ರಿಗೆ ನಾವೇ 2D ಪ್ಲಾನ್, 3D ಪ್ಲಾನ್, ಸ್ಟ್ರಕ್ಚರಲ್ ಪ್ಲಾನ್ ನೀವೇ ಹಾಕೊಡ್ತೀರಾ? ನಾವೇ, ನಮ್ದೇ ಟೀಮ್ ಇದೆ. ಓಕೆ. ಸೊ ನಾವೇ ಮಾಡ್ಕೊಡ್ತೀವಿ. ನಮ್ಗೆ ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ಜೊತೆ, ಒಂದು ಹೊಸ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಇನ್ಫಾರ್ಮೇಷನ್ ಜೊತೆ. ಆಲ್ರೆಡಿ ತಮ್ನೇಲಲ್ಲಿ ಹೈಲೈಟಲ್ಲೆಲ್ಲ ನೋಡಿರ್ತೀರ. ಇಂದಿನ ವಿಡಿಯೋ ಬಂದುಬಿಟ್ಟು ಇಂಟರ್ಲಾಕಿಂಗ್ ಬ್ರಿಕ್ಸ್ ಬಗ್ಗೆ. ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಾನು ಬಂದಿದ್ದೀನಿ ಬೆಂಗಳೂರಿನ ಬಳಿ ಇರುವಂತಹ ಕುಣಿಗಲ್ ಟೌನಲ್ಲಿರುವಂತಹ ಅಜಿತ್ ಮೆಕ್ನೋ ಬ್ರಿಕ್ಸಲ್ಲಿ. ಹೌದು ವೀಕ್ಷಕರೇ, ಮುಂಚೆನೂ ಕೂಡ ವಿಡಿಯೋ ಮಾಡಿದ್ದೆ, ತಮಗೆಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗಿತ್ತು ಅಂತ ಹೇಳ್ಬೋದು. ಇಲ್ಲಿ ಇಂಟರ್ಲಾಕಿಂಗ್ ಬ್ರಿಕ್ಸ್ಗಳಿರ್ಬೋದು, ಬೇರೆ ಬೇರೆ ಬ್ರಿಕ್ಸ್ಗಳಿರ್ಬೋದು, ಪ್ರತಿಯೊಂದು ಕೂಡ ಅವೈಲೇಬಲ್ ಇದೆ ವಿತ್ ಕ್ವಾಲಿಟಿ ಅಂತ ಹೇಳ್ಬೋದು. ಆ್ಯಂಡ್ ಇಂದಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ಇದನ್ನು ಕನ್ಸ್ಟ್ರಕ್ಷನ್ ಮಾಡೋದನ್ನು ಕೂಡ ಇವತ್ತು ನಾನು ನಿಮಗೆ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಅಮಿತ್ ಸರ್ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್ನ. ಸರ್ ಬನ್ನಿ. ಸರ್ ನಮಸ್ಕಾರ. ನಮಸ್ತೆ. ಚೆನ್ನಾಗಿದ್ದೀರಾ? ಸೂಪರ್ ಸರ್, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್. ಸರ್ ಲಾಸ್ಟ್ ವಿಡಿಯೋದ ರೆಸ್ಪಾನ್ಸ್ ಯಾವ ಥರ ಇತ್ತು? ತುಂಬ ಚೆನ್ನಾಗಿತ್ತು ಸರ್. ನಮ್ಮ ವೀಕ್ಷಕರು ಎಲ್ಲೆಲ್ಲಿಂದ ಬಂದರು ಹೇಳಿ ಸರ್? ನಮಗೆ ಈಗ ಹುಬ್ಳಿ, ಬಳ್ಳಾರಿ, ದಾವಣಗೆರೆ, ಮೈಸೂರು, ಚಾಮರಾಜನಗರ, ಕೊಳ್ಳೇಗಾಲ, ಆಲ್ ಓವರ್ ಕರ್ನಾಟಕ ಅನ್ಕೊಳ್ಳಿ ಬಂದಿದೆ ಸರ್. ಬುಕ್ಕಿಂಗ್ ಆಗಿದೆ. ಬಳ್ಳಾರಿಗೆ ಬುಕ್ಕಿಂಗ್ ಆಗಿದೆ, ಹುಬ್ಳಿಗೆ ಬುಕ್ಕಿಂಗ್ ಆಗಿದೆ, ದಾವಣಗೆರೆಗೆ ಬುಕ್ಕಿಂಗ್ ಆಗಿದೆ, ದಾವಣಗೆರೆಗೆ ಮೆಟೀರಿಯಲ್ ಹೋಗಿದೆ ಆಗಲೇ. ಓಕೆ. ಮೈಸೂರು ಪ್ರಾಜೆಕ್ಟ್ಸ್ ನಡೀತಾ ಇದೆ. ಆಮೇಲೆ ಕೊಳ್ಳೇಗಾಲದಲ್ಲಿ ಮುಗ್ದಿದೆ. ಬೆಂಗಳೂರು ಕಡೆಯಿಂದ ಯಾವ ಥರ ಇದೆ? ಬೆಂಗಳೂರಲ್ಲೂ ವಿಜಯನಗರದಲ್ಲಿ ಇದೆ, ಯಲಹಂಕ, ಬೆಂಗಳೂರಲ್ಲೂ ಆಲ್ ಓವರ್ ಬೆಂಗಳೂರಿಂದ. ನೆಲಮಂಗಲದಲ್ಲೂ ಒಂದು 5-6 ಪ್ರಾಜೆಕ್ಟ್ಸ್ ಆಗಿದೆ. ಓಕೆ. ಕುಳುನಳ್ಳಿಲೆಲ್ಲ ಆಗಿದೆ. ಸೊ ಆಲ್ಮೋಸ್ಟ್ ಈ ಕಡೆ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಚೆನ್ನಾಗಿದೆ ಸರ್. ಸರ್, ಯಾಕೆ ನಾವು ಇಂಟರ್ಲಾಕಿಂಗ್ ಬ್ರಿಕ್ಸ್ಗಳನ್ನು ಚೂಸ್ ಮಾಡಬೇಕು ಓವರ್ ಅದರ್ಸ್? ಏನು ಕೇಳ್ತೀರಾ? ಓವರ್ ಅದರ್ಸ್ ಅಂದ್ರೆ ನಮ್ದು ಇಂಟರ್ಲಾಕಿಂಗ್ ಬಂದು ಕಂಪ್ರೆಸ್ಡ್ ಸ್ಟೆಬಿಲೈಸ್ ಮಡ್ ಬ್ಲಾಕ್ ಅಂತ. ಕಂಪ್ರೆಸ್ಡ್ ಸ್ಟೆಬಿಲೈಸ್ ಮಡ್ ಬ್ಲಾಕ್ ಅಂತ. ಇದನ್ನ ಕಂಪ್ರೆಸ್ ಮಾಡಿ ಸ್ಟೆಬಿಲೈಸ್ ಮಾಡಿ ಕಂಪ್ರೆಸ್ ಮಾಡಿ ಮಡ್ ಬ್ಲಾಕ್ ಇದು. ಸರಿ. ಸೊ ಇದೇನೇ ಅಂದ್ರೆ ನಿಮಗೆ ಕೂಲಿಂಗ್ ಎಫೆಕ್ಟ್, ಥರ್ಮಲ್ ಸ್ಟೆಬಿಲಿಟಿ ಅಂತ ಒಂದು ಫಿನಾಮಿನಾ ಇದೆ, ಅದು ಕೊಡುತ್ತೆ ಕೂಲಿಂಗ್ ಎಫೆಕ್ಟ್. ಅದನ್ನ ನಿಮಗೆ ಲೈವ್ ಆಗಿ ತೋರಿಸ್ಕೊಡ್ತೀನಿ ಆಮೇಲೆ. ಓಕೆ. ಹೆಂಗ್ ವರ್ಕ್ ಆಗುತ್ತೆ ಅನ್ನೋದೇ ತೋರಿಸ್ಕೊಡ್ತೀನಿ. ಸೊ ನಿಮಗೆ ಮನೆ ಕೂಲ್ನೆಸ್ ಕೊಡುತ್ತೆ. ಓಕೆ. ಸೊ ಅದರಲ್ಲಿ ವೆರೈಟೀಸ್ ಇದೆ ನಮ್ಮ ಹತ್ರ. ಸೊ ಇಂಟರ್ಲಾಕ್ ಬ್ಲಾಕ್ಸ್ ಇದೆ, ಪ್ಲೇನ್ ಬ್ಲಾಕ್ಸ್ ಇದೆ, ಅದ್ರಲ್ಲಿ ಮತ್ತೆ 2 ಸೈಜಸ್ ಇದೆ. ಸೊ ಆಸ್ ಪರ್ ಕಸ್ಟಮರ್ ರಿಕ್ವೈರ್ಮೆಂಟ್ ಯಾವ್ದು ಜನಕ್ಕೆ ಈಸಿ ಆಗುತ್ತೆ ಆ ಥರ ನಾವೇ 2-3 ಪ್ರಾಡಕ್ಟ್ ಹೊಸದಾಗಿ ಮಾಡ್ಕೊಡ್ತಾ ಇದ್ದೀರಾ. ಸರ್, ಇನ್ನು ಎಕಾನಮಿ ಅಂತ ಬಂದ್ರೆ ಇದರಿಂದ ಕಟ್ಟೋದ್ರಿಂದ ನಮಗೆ ಸೇವಿಂಗ್ಸ್ ಏನಾದರೂ ಆಗುತ್ತಾ? 100% ಆಗುತ್ತೆ. 100% ನಿಮಗೆ 10 to 15 ಇಂಟರ್ಲಾಕ್ ಬ್ಲಾಕ್ಸ್ ಹೆಂಗೆ ಅಂದ್ರೆ, ನಿಮ್ದು ಲೊಕೇಶನ್ ದೂರ ಇತ್ತು ಅಂದ್ರೆ 10 to 15% ಸೇವ್ ಆಗುತ್ತೆ. ಓಕೆ. ನಿಮ್ದು ಲೊಕೇಶನ್ ಹತ್ತಿರ ಇತ್ತು ಅಂದ್ರೆ ಮಿನಿಮಮ್ 30% ಸೇವ್ ಆಗುತ್ತೆ. 30% ಆನ್ ವಾಲ್ ಕನ್ಸ್ಟ್ರಕ್ಷನ್. ಹಂಗ ನಮ್ಮ ಬೆಂಗಳೂರಲ್ಲ 30% ಸೇವ್ ಮಾಡ್ಬಿಟ್ಟಿದ್ದಾರೆ. ಬೆಂಗಳೂರದೆಲ್ಲ ಒಂದು 25% ಆಗುತ್ತೆ ಸರ್. ಸೇವ್ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳ್ತೀರಾ? ಸೊ ನನ್ನ ಪ್ರಕಾರ ಮಾರ್ಕೆಟ್ ಅಲ್ಲಿ ಈ ತರ ಮಾಡೋದು ಇನ್ನೂ ಇರ್ಬೋದು. ಓಕೆನಾ? ಸೊ ನಾನು ಕೇಳುವಂಥದ್ದು, ಯಾಕೆ ನಮ್ಮ ವೀಕ್ಷಕರು ಅಜಿತ್ ಮೆಕ್ನೋ ಬ್ರಿಕ್ಸ್ಗೆ ಬರಬೇಕು? ಏನು ವಿಶೇಷತೆ ನಿಮ್ದು? ಸರ್, ನಾನು ಆಸ್ ಪರ್ IS ಕೋಡ್ಸ್ ಏನು ಗೈಡ್ಲೈನ್ಸ್ ಇದೆ ಅದ್ರ ಪ್ರಕಾರ ಪ್ರೊಡಕ್ಷನ್ ಮಾಡೋದು. ಸೊ ನಾವು ಇಂಜಿನಿಯರಿಂಗ್ ಅಲ್ಲಿ ಏನು ಕಲ್ತಿದೀವಿ ಅದನ್ನೇ ಫಾಲೋ ಗೈಡ್ಲೈನ್ಸ್ ಏನಿದೆ BIS ಇಂದ ಅದ್ರ ಪ್ರಕಾರನೇ ಪ್ರೊಡಕ್ಷನ್ ಮಾಡ್ತೀವಿ. ಟೆಕ್ನಿಕಲಿ ಸರಿ ಇರ್ತೀರಾ ನೀವು ಅಲ್ವಾ? ಓಕೆ. ಆಮೇಲೆ ಸೋರ್ಸ್ ಮೆಟೀರಿಯಲ್ ನೋಡ್ಕೊಂಡು ಸೋರ್ಸ್ ಮಾಡ್ತೀವಿ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ. ಪ್ರೈಸಿಂಗು ಅಷ್ಟೇ ಮಾರ್ಕೆಟ್ ಕಂಪೇರ್ ಮಾಡ್ಕೊಂಡ್ರೆ ನನ್ನ ಪ್ರೈಸಿಂಗ್
ಕಡಿಮೆ ಇರುತ್ತೆ. ಕಮ್ಮಿನೇ ಅಂತ ಹೇಳ್ತೀರಾ ಸರ್? ಆಮೇಲೆ ತುಂಬಾ ದೊಡ್ಡ ದೊಡ್ಡ ಕಂಪನಿಗಳು ಕೂಡ ಕೆಲವೊಬ್ರು ಸಿಗ್ದವ್ರು ಹೇಳಿದ್ರು ಸರ್ ನಮಗೂ ಕೂಡ ಬ್ರಿಕ್ಸ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ಹೋಲ್ಸೇಲ್ ದರದಲ್ಲಿ ದೊಡ್ಡ ದೊಡ್ಡ ಕಂಪನಿಗಳಿಗೂ ಸಪ್ಲೈ ಮಾಡಕ್ಕೆ ರೆಡಿ ಇದ್ದೀರಾ? ಪ್ರಾಜೆಕ್ಟ್ಸ್ ಬಂತು ಅಂದ್ರೆ ನಾವು ಮಾಡಕ್ಕೆ ರೆಡಿ ಇದೀವಿ. ಓಕೆ ಓಕೆ, ಕೊಡ್ತೀರಾ ಅಲ್ವಾ? ಪ್ರಾಜೆಕ್ಟ್ ಸಪ್ಲೈಗೆ ಸಿಗುತ್ತೆ. ಓಕೆ. ಆಮೇಲೆ ತುಂಬಾ ಜನರಿಗೆ ಪ್ರಾಬ್ಲಮ್ ಇದ್ದಿದ್ದು ಇದನ್ನ ತಗೊಂಡೋಗಿ ನಮ್ಗೆ ಕಟ್ಸ್ಕೊಳಕ್ ಆಗ್ತಾ ಇಲ್ಲ, ಗೊತ್ತಿಲ್ಲ ಮೇಸ್ತ್ರಿಗಳು, ಇದಕ್ಕೇನಾದ್ರು ಸೊಲ್ಯೂಷನ್ಸ್ ಈಗಲೇ ಹೇಳೋದು ಬೇಡ, ಇದೆ ಅಂತ ಅನ್ಕೊಂತೀನಿ, ತಂದಿದ್ದೀರ್ತಾನೆ? ಇದೆ 100% ಇದೆ. ಎಲ್ಲ ಪ್ರಾಬ್ಲಮ್ಗೂ ಒಂಥರ ಸ್ಮಾಲ್ ಸೊಲ್ಯೂಷನ್ಸ್ ರೆಡಿ ಮಾಡಿದೀವಿ ಅಲ್ವಾ? ಹೌದು. ಓಕೆ. ಸೊ ವೀಕ್ಷಕರೇ, ನೀವು ಮನೆ ಕಟ್ಟಬೇಕಾ ಇದರಲ್ಲಿ, ಅದಕ್ಕೂ ಕೂಡ ಒಂದು ಒಳ್ಳೆ ಸೊಲ್ಯೂಷನ್ಸ್ ಇದೆ. ಅದು ಹೇಗೆ ಏನೇ ಅಂತ ನಿಮಗೆ ಲೈವ್ ಆಗಿ ತೋರಿಸ್ಕೊಡ್ತೀವಿ. ಒಂದು ಮನೆ ಕಟ್ಟಿದ್ದಿದೆ, ಆ ಮನೆ ಕಟ್ಟಿದವ್ರು ಯಾರು ಈ ಸರ್ವಿಸ್ ಕೊಡ್ತಾರೆ ಅವೆಲ್ಲವನ್ನ ತಿಳ್ಕೊಳ್ಳೋಣ. ಸರ್ ಮೊದಲೇದಾಗಿ ಹೊಸ ಪ್ರಾಡಕ್ಟ್ ಎಲ್ಲ ಆ್ಯಡ್ ಮಾಡಿದ್ದೀರಾ, ಒಂಚೂರು ನೋಡ್ಕೊಂಡ್ ಬಂದ್ಬಿಡೋಣ ಹಾಗಾದ್ರೆ, ಒಂದು ಕಡೆಯಿಂದ ನೋಡೋಣ ಬನ್ನಿ ಸರ್. ಸರ್ ಮೊದಲದಾಗಿ ಫುಲ್ ಜೋಡಿಸಿ ಇಟ್ಬಿಟ್ಟಿದ್ದೀರಾ? ಸ್ಟಾಕ್ ಇದೆ ಸರ್. ಸ್ಟಾಕ್ ಇದೆಯಾ? ಅಂದ್ರೆ ಆರ್ಡರ್ ಇದೆ, ಆರ್ಡರ್ ಬೇಸಿಸ್ ಪ್ರೊಡಕ್ಷನ್ ಆಗ್ತಾ ಇದೆ. ನೀವು ಆರ್ಡರ್ ಅಗೇನ್ಸ್ಟ್ ಮಾಡ್ತಾ ಇದ್ದೀರಾ? ಬನ್ನಿ ಸರ್, ಹಂಗೆ ತೋರಿಸ್ಕೊಂಡು ಹೋಗ್ಬಿಡೋಣ. ಇವೆಲ್ಲ ಏನು ಬ್ರಿಕ್ಸ್ ಸರ್? ಇವೆಲ್ಲ ಇಂಟರ್ಲಾಕ್ ಮಡ್ ಬ್ಲಾಕ್ಸ್, 8 ಇಂಚಸ್ ಬಿಡ್ತು. 8 ಇಂಚು? ಹೌದು. ನೋಡಿ ನಮ್ದ್ರಲ್ಲಿ ಲೆಂತ್ 12 ಇಂಚಸ್ ಬರುತ್ತೆ. ಓಕೆ. ಸೊ ಈ ಲೆಂತ್ 12 ಇಂಚಸ್ ಬರುತ್ತೆ. ಸರಿ. ಈ ವಿಡ್ತ್ 8 ಇಂಚಸ್ ಬರುತ್ತೆ. ಈ ಹೈಟ್ 6 ಇಂಚಸ್ ಬರುತ್ತೆ. ಈ ಹೈಟ್ 6 ಇಂಚಸ್ ಬರುತ್ತೆ. ಸರಿ. ಸೊ ಇದರಲ್ಲೇ ವಿಡ್ತ್ 6 ಇಂಚಸ್ ಸಿಗುತ್ತೆ ಪಾರ್ಟಿಷನ್ ವಾಲ್ಸ್ಗೆ, ಓಕೆ, ಕಾಂಪೌಂಡ್ ವಾಲ್ಸ್ಗೆ, ಪ್ಯಾರಾಪೆಟ್ ವಾಲ್ಗೆ. ಅದು ತೋರಿಸ್ತೀನಿ, ಅದು ಇದೆ. ಫಸ್ಟ್ ಇದು ವೇಟ್ ಎಷ್ಟು ಬರುತ್ತೆ ಸರ್ ಇದು? ಸೊ ಇದು 19.75 ಇಂದ 21 kg ಮಧ್ಯ, ಆವರೇಜ್ 20 kg ಅಂತ ನೀವು ಇಟ್ಕೋಬಹುದು. ಅರೌಂಡ್ 20 kg. 20 kg ಇದ್ರ ಬೆಲೆ ತಿಳ್ಕೊಬೋದು ಎಷ್ಟಾಗುತ್ತೆ ಅಂತ? ಸರಿ, 39 rupees. 39. ಹೌದು. ಮಾರ್ಕೆಟ್ ಅಲ್ಲಿ ಎಷ್ಟಿದೆ ನಿಮ್ಮ ಪ್ರಕಾರ ಹೊರಗಡೆ? ಸರ್ ಇದೆ 40 ಇದೆ, 42 ಇದೆ. ಒಂದೊಂದ್ ಕಡೆ ಒಂದೊಂದ್ ತರ ಇದೆ. ಪ್ಲಸ್ ಇನ್ನೊಂದು ಅಂದ್ರೆ ನೀವು ಹೇಳ್ದಂಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ರಿ ನಿಮ್ಮ ಸೈಜುನು ಯಾರು ಕೊಡ್ತಾ ಇಲ್ಲ. ಹೌದು, ನಮ್ದು 6 ಇಂಚಸ್ ಹೈಟ್ ಇದೆ. ಓಕೆ. ಲೆಂತ್ ಅಲ್ಲೂ ಅಷ್ಟೇ ನಾವು 12 ಇಂಚಸ್ ಜಾಸ್ತಿ ಕೊಡ್ತಾ ಇದ್ದೀರಾ? ಹೌದು. ಓಕೆ. 11 ಇಂಚ್ ಅಲ್ಲಿ 10 ಇಂಚ್ ಬರುತ್ತೆ ಮಾರ್ಕೆಟ್ ಅಲ್ಲಿ. 11 ಇಂಚ್ ಬರುತ್ತೆ. ಓಕೆ. ನಮ್ದು 12 ಇಂಚಸ್ ಇದೆ. ಓಕೆ. ಇದು ಒಂದಕ್ಕೊಂದು ಕನೆಕ್ಟ್ ಆಗ್ತಾ ಹೋಗುತ್ತೆ? ಹೌದು, ಒಂದಕ್ಕೊಂದು ಕನೆಕ್ಟ್ ಮಾಡಿ. ಇದು ನೋಡಿ ಹೊಸದಾಗಿ ಮಾಡಿರೋದಾ ಸರ್ ಇದು? ಮುಂಚೆ ನಾವು 6 ಇಂಚಸ್ ರೇಂಜ್ ಮಾಡ್ತಿರ್ಲಿಲ್ಲ. ಹೌದು. ಈಗ ಇದು ರೇಂಜ್ ಆಡ್ ಮಾಡಿದೀವಿ. ಯಾಕೆ ಸರ್ ಇದು ಬೇಡಿಕೆ ಜಾಸ್ತಿ ಆಯ್ತಾ ಹೇಗೆ ಇದಕ್ಕೆ? ಸರ್ ಅಂದ್ರೆ ಏನಾಗ್ತಿತ್ತು, ಮುಂಚೆ ನಾನು ಆಸ್ ಎ ಇಂಜಿನಿಯರ್ 8 ಇಂಚಸ್ ಸಜೆಸ್ಟ್ ಮಾಡ್ತಿದ್ದೆ ಎಲ್ಲರಿಗೂ. ಸೊ ಇಂಟರ್ಲಾಕ್ ಬ್ಲಾಕ್ ಅದು ಏನಾಗುತ್ತೆ, ನಾವು ಹಿಂಗೆ ಇಟ್ಟಾಗ 8 ಇಂಚಸ್ ಬ್ಲಾಕ್ ಇಟ್ಟಾಗ ಗ್ರಾವಿಟಿ ಸಪೋರ್ಟ್ಗೂ 6 ಇಂಚಸ್ ಇಟ್ಟಾಗ ಸಪೋರ್ಟ್ಗೂ ಡಿಫ್ರೆನ್ಸ್ ಬರುತ್ತೆ. ಹೌದು ಹೌದು ಹೌದು. ಸೊ ಆಮೇಲೆ ಇದು ರಿಕ್ವೈರ್ಮೆಂಟ್ ಕೇಳೋದ್ರ ಪ್ರಕಾರ ಕೇಳ್ತಿದ್ದಾರೆ. ಹೌದು. ಪಾರ್ಟಿಷನ್ ವಾಲ್ಗೆ ಕೆಲವೊಬ್ರದ್ದು ಚಿಕ್ಕ ಸೈಜ್ ಮನೆ ಇರುತ್ತೆ, 20x30 ಇರುತ್ತೆ, 15x25. ಸ್ಮಾಲ್ ಸೈಜ್ ಇರೋರ್ಗೆ ಏನಾಗುತ್ತೆ, ಅವ್ರಿಗೆ ಜಾಗ ಸೇವ್ ಆಗುತ್ತೆ. ಹೌದು ಹೌದು ಹೌದು. 2 ಇಂಚಸ್ ಜಾಗ ಸೇವ್ ಆಗುತ್ತೆ. ಕೇಳ್ತಾ ಇದ್ರು. ಆಮೇಲೆ ಪ್ಯಾರಾಪೆಟ್ ವಾಲ್ಗೆ ಇದು ಪ್ರೈಸಿಂಗ್ ಕಡಿಮೆ ಆಗುತ್ತೆ, ಅದಕ್ಕಿಂತ ರೇಟ್ ಕಡಿಮೆ ಆಗುತ್ತೆ. ಎಷ್ಟಾಗುತ್ತೆ ಇದರ? ಇದು 36 rupees ಆಗುತ್ತೆ, 3 rupees ಕಡಿಮೆ. 36 ರೂಪಾಯಿ, 3 ರೂಪೀಸ್ ಕಮ್ಮಿ ಆಗುತ್ತೆ. ಇದಾದ ನಂತರ ನೆಕ್ಸ್ಟ್ ಪ್ರಾಡಕ್ಟ್ ಸರ್, ಇದಾದ್ಮೇಲೆ ತುಂಬಾ ಒಳ್ಳೆ ಪ್ರಾಡಕ್ಟ್ ಇದೆ ನಮ್ಮ ಹತ್ರ. ಇದು ನೋಡಿ, ಪ್ಲೇನ್ ಮಡ್ ಬ್ಲಾಕ್ಸ್. ಪ್ಲೇನ್ ಮಡ್ ಬ್ಲಾಕ್ ವಿತ್ ಗ್ರೂ ಕೊಟ್ಟಿದ್ದೀರಾ ಇದಕ್ಕೆ? ಹೌದು ಸರ್, ಪ್ಲಾಸ್ಟರಿಂಗ್ ಸಪೋರ್ಟ್ ಮಾಡೋದಕ್ಕೆ. ಓ, ಇದಕ್ಕೆ ಪ್ಲಾಸ್ಟರಿಂಗ್ ಸಪೋರ್ಟ್ ಮಾಡೋದಕ್ಕೆ. ಫಸ್ಟ್ ಸೈಜ್ ಹೇಳಿ ಪ್ಲೇನ್ ಮಡ್ ಬ್ಲಾಕ್. ಸರ್ ಇದು ಲೆಂತ್ 16 ಇಂಚಸ್ ಬರುತ್ತೆ. ಓಕೆ. ಹೈಟ್ 8 ಇಂಚಸ್ ಬರುತ್ತೆ. ವಿಡ್ತ್ 6 ಇಂಚಸ್ ಬರುತ್ತೆ. ಓಕೆ ಓಕೆ ಓಕೆ. ಇದು ಏನಂದ್ರೆ ಸ್ಟ್ಯಾಂಡರ್ಡ್ ಕಾಂಕ್ರೀಟ್ ಬ್ಲಾಕ್. ಅಂದ್ರೆ ಮಾರ್ಕೆಟ್ ಅಲ್ಲಿ ಸಿಗೋ ಕಡೆ ಎಲ್ಲ ಕಡೆ ಸಿಗೋ ಅಂತ ಹಾಲೋ ಬ್ಲಾಕ್ ಅಂತಾರೆ, ಸಾಲಿಡ್ ಬ್ಲಾಕ್ ಅಂತಾರೆ. ಅದ್ರದ್ದು ಈಕ್ವಲೆಂಟ್ ಸೈಜ್, ಅದ್ರದ್ದು ಈಕ್ವಲೆಂಟ್ ವೆಯ್ಟ್. ಓಕೆ. ಸೊ ನೀವು ಇದನ್ನ ಪರ್ಚೇಸ್ ಮಾಡಬೇಕು ಅಂದಾಗ ಯು ನೀಡ್ ನಾಟ್ ಟು ಚೇಂಜ್ ಸ್ಟ್ರಕ್ಚರ್. ಕೆಲವೊಬ್ರದ್ದು ಸ್ಟ್ರಕ್ಚರ್ ವರ್ಕ್ ಆಗೋಗಿರುತ್ತೆ. ಹೌದು. ಅವರು ಈಗ ಇದನ್ನ ಮಾಡ್ಕೊಂತೀನಿ ಅಂದಾಗ ತೂಕ ಜಾಸ್ತಿ ಬರುತ್ತಾ, ಲೇಬರ್ಸ್ ಕಷ್ಟ ಆಗುತ್ತಾ, ಎಲ್ಲ ಕ್ವಶನ್ಸ್ ಅರೈಸ್ ಆಗುತ್ತೆ ಕಸ್ಟಮರ್ಸ್ಗೆ. ಸೊ ಇದೇನಂದ್ರೆ ನಾವು ಹೆಂಗ್ ಮಾಡಿದ್ದೀವಿ ಅಂದ್ರೆ ಈಕ್ವಲೆಂಟ್ ಸೈಜ್ ಇನ್ ಸಾಲಿಡ್ ಬ್ಲಾಕ್. ಎಷ್ಟು ವೇಟ್ ಎಷ್ಟಿರುತ್ತೆ ಇದು? 25 kg ಬರುತ್ತೆ. 25 kg, 20, 25, 26 ವರೆಗೂ ಮ್ಯಾಕ್ಸಿಮಮ್. ಓಕೆ. 25 ಆವರೇಜ್ ಇಟ್ಕೊಳ್ಳಿ. ಪ್ಲಸ್ ಈ ಗ್ರಿಲ್ಸ್, ಇದು ಗ್ರೂಸ್ ಏನಿದೆ ಎರಡೂ ಕಡೆ ಬೋತ್ ಸೈಡ್ಸ್ ಪ್ರೊವೈಡ್ ಮಾಡಿದೀವಿ. ಓಕೆ ಓಕೆ. ಇದು ಪ್ಲಾಸ್ಟರಿಂಗ್ ಮಾಡಿದಾಗ ನಿಮ್ಗೆ ಸಪೋರ್ಟ್ ಆಗಿ ತಗೊಳುತ್ತೆ, ಚೆನ್ನಾಗಿರುತ್ತೆ. ಏರ್ ಕ್ರಾಕ್ಸ್ ಎಲ್ಲ ಅವಾಯ್ಡ್ ಆಗುತ್ತೆ. ಇನ್ನ ಪ್ಲಾಸ್ಟರಿಂಗ್ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ, ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ. ಇದೇ ತರ ನೀವು ಮಡ್ ಬ್ಲಾಕ್ ಇಂಟರ್ಲಾಕ್ ಬೇಡ, ನನಗೆ ಸಿಮೆಂಟ್ ಮೋಟರ್ ಹಾಕೊಂಡು ಕಟ್ಕೋಬೇಕು, ನಾನು ಪ್ಲಾಸ್ಟರಿಂಗ್ ಮಾಡಲ್ಲ ಅಂದ್ರೆ ಅದಕ್ಕೂ ಆಪ್ಷನ್ ಇದೆ ನನ್ನ ಹತ್ರ. ಹೌದಾ? ಏನು ಆಪ್ಷನ್ ಇದೆ? ಬನ್ನಿ ತೋರಿಸ್ತೀನಿ. ಸರ್ ಫಸ್ಟ್ ಇದು ಬೆಲೆ ಹೇಳ್ಬಿಡಿ, ನಮ್ಗೆ ಹೇಳಿಲ್ಲ ನೀವು. ಸರ್ ಇದು 44 rupees ಸರ್. ಓಕೆ. 44 ರೂಪಾಯಿ. 44 rupees ಮಾಡಿ. ಓಕೆ. ಹೊರಗಡೆ ಎಲ್ಲ ಈ ಸಾಲಿಡ್ ಬ್ಲಾಕ್ಸ್ ಎಷ್ಟಿರುತ್ತೆ ನಿಮ್ಮ ಪ್ರಕಾರ ಕಾಂಕ್ರೀಟ್ ಇದೆಲ್ಲ? ಸರ್ ಕಾಂಕ್ರೀಟ್ ಸಾಲಿಡ್ ಬ್ಲಾಕ್ಸ್ 33, 35, ಕೆಲವೊಂದ್ ಕಡೆ 70 rupees ಇದೆ. ಡಿಪೆಂಡ್ಸ್ ಅಪಾನ್ ದ ಮಾರ್ಕೆಟ್. ಸೊ ನಿಮ್ದು 40? ಇದು 44 rupees. 44 ರೂಪೀಸ್. ಬನ್ನಿ ಸರ್, ಇಲ್ಲೇನು ನೋಡ್ತಾ ಇದ್ದೀವಿ ಸರ್ ಇದು? ಸರ್ ಇದು ಕಂಪ್ರೆಸ್ ಸ್ಟೆಬಿಲೈಸ್ ಅರ್ತ್ ಬ್ರಿಕ್. ಸೈಜು ಇಟ್ಗೆ ಸೈಜ್, ಮಾಮೂಲಿ ಇಟ್ಗೆ ಸೈಜ್. ಓಕೆ. ಸೊ 9 ಇಂಚಸ್ ವಾಲ್. ಓಕೆ. ಸೊ ಇಷ್ಟೊತ್ತು ನಾನು ನಿಮಗೆ ತೋರಿಸಿದ 6 ಇಂಚಸ್ ವಾಲ್ಗೆ ಆಗೋ ಥರ ತೋರಿಸಿದ್ದೀನಿ, 8 ಇಂಚಸ್ ವಾಲ್ಗೆ ಆಗೋ ಥರ ತೋರಿಸಿದ್ದೀನಿ, ಇಂಟರ್ಲಾಕ್ ಬ್ಲಾಕ್ಸ್ ತೋರಿಸಿದ್ದೀನಿ. ಇದು 9 ಇಂಚಸ್ ವಾಲ್ಗೆ. ಓಕೆ ಓಕೆ. ನೋಡೋಣ ಇದನ್ನ. ಮಾಮೂಲಿ ವೈರ್ ಕಟ್ ಬ್ರೇಕ್ಸ್ ಬರುತ್ತಲ್ಲ, ಆ ಥರನೇ ಇರುತ್ತೆ ವೀಕ್ಷಕರೇ. ಇದು ಚೆನ್ನಾಗಿದೆ ಸರ್. ಇದ್ರ ಬೆಲೆ ಎಷ್ಟಾಗುತ್ತೆ ಸರ್? ಇದು 9 rupees ಎಕ್ಸ್ ಫ್ಯಾಕ್ಟ್ರಿ. 9 ರೂಪಾಯಿ ಆಗುತ್ತಾ? ಹೌದು ಸರ್. ಸೊ ಇದನ್ನ ವೈರ್ ಬ್ರಿಕ್ಸ್ ತಗೊಂಡ್ರೆ ವೈರ್ ಕಟ್ ಎಲ್ಲ 11-12 ರೂಪಾಯಿ ಅಂತೂ ಆಗೇ ಆಗುತ್ತೆ. 16 rupees ವರೆಗೂ ಮಾರ್ಕೆಟ್ ಅಲ್ಲಿ ಇದೆ. ಇದು ನಮ್ಮ ಫ್ಯಾಕ್ಟ್ರಿಯಲ್ಲಿ 9 rupees ಇದೆ. ನೆಕ್ಸ್ಟ್ ಸರ್ ಇದು ನೋಡಿ, ಹೊಸ ಪ್ರಾಡಕ್ಟ್ ಏನು ಆ್ಯಡ್ ಮಾಡಿದೀವಿ ನಾವು. ಓಕೆ. ಇಂಟರ್ಲಾಕಿಂಗ್ CC ಬ್ಲಾಕ್.
ಕಾಂಕ್ರೀಟ್ ಬ್ಲಾಕ್ ಇದು ಕಾಂಕ್ರೀಟ್ ಇಂಟರ್ಲಾಕ್ ಬ್ಲಾಕ್. ಹಾ ಹಾ ಸೇಮ್ ಮಡ್ ಇಂಟರ್ಲಾಕ್ ಏನಿತ್ತು ಇದು ಕಾಂಕ್ರೀಟ್ ಬ್ಲಾಕ್. ಹ್ಮ್ ಸೊ ಕೆಲವೊಬ್ರು ಮಡ್ ಬ್ಲಾಕ್ ಹೆದರ್ಕೊಂತಾರೆ, ಹ್ಮ್ ಹಿಂಗೆ ಏನು ಹೌದು ಅಂತ ಇನ್ನು ಕಾನ್ಫಿಡೆನ್ಸ್ ಇಲ್ಲ. ಕಾನ್ಫಿಡೆನ್ಸ್ ಇರಲ್ಲ, ಡೌಟ್ಸ್ ಇರುತ್ತೆ. ಓಕೆ ಸೊ ಅವ್ರಿಗೆ ಆಗೋ ಥರ ಇಂಟರ್ಲಾಕಿಂಗ್ ಕಾಂಕ್ರೀಟ್ ಬ್ಲಾಕ್ ರೆಡಿ ಮಾಡಿದ್ದೀವಿ. ಹಾ 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 ಸೊ ಇದು ನಮ್ಮ ಹತ್ರ ಅವೈಲಬಲ್ ಇದೆ. ಓಕೆ ಸರ್, ಇದೇನು ಸರ್ ಇದು ಡೆಮೋ? ಸರ್ ಇದು ನಾವು ಕಾಂಪೌಂಡ್ ವಾಲ್ಗೆ ವಿತೌಟ್ ಫೌಂಡೇಶನ್ ಕಾಂಪೌಂಡ್ ವಾಲ್ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಒಂದು ನಮ್ಮದು ಪ್ರೀಕಾಸ್ಟ್ ಕಾಲಮ್ ಮತ್ತು ಬೀಮ್ ಸ್ಟ್ರಕ್ಚರ್ ರೆಡಿ ಮಾಡಿದ್ದೀವಿ. ಓಕೆ ಸೊ ಇಲ್ಲಿ ಡೆಮೋಗೆ ತೋರಿಸ್ತಾ ಇದ್ದೀನಿ. ಸರ್ ಈಗ ಯಾಕೆ ವಿತೌಟ್ ಕಾಲಮ್? ಎಲ್ಲ ವಿತ್ ಕಾಲಮ್ ಹಾಕೊಳ್ಳಿ ಅಲ್ಲ. ಫೌಂಡೇಶನ್ ಕಾಸ್ಟ್ ಮೈನಸ್ ಆಗುತ್ತೆ. ಓಕೆ ಓಕೆ ಫೌಂಡೇಶನ್ ಪಾಯ ಯಾರಾದರೂ ಕೇಳಿದ್ರೆ ನಿಮಗೆ ವಿತೌಟ್ ಕಾಲಮ್? ಆಕ್ಚುಲಿ ನಿಮ್ಮ ಸಬ್ಸ್ಕ್ರೈಬರ್ ಕೇಳಿದ್ರು ನಮಗೆ ಟೆಂಪ್ರರಿ ವರ್ಕ್ಗೋಸ್ಕರ ಕಾಂಪೌಂಡ್ ವಾಲ್ ಮಾಡ್ಕೋಬೇಕು ಹೌದು ಸೈಟ್ಗೆ, ಹಾಂ ಹಾಂ ನಮಗೆ ಪಾಯ ಇಲ್ದಂಗೆ ಬೇಕು ಅಂತ ಕೇಳಿದ್ರು. ಓಕೆ ಸೊ ನಮ್ಮ ಹತ್ರ ಅವಾಗ ಇರಲಿಲ್ಲ. ಸೊ ಅವ್ರು ಕೇಳಿದ ಮೇಲೆ ನಮ್ಗೆ ಐಡಿಯಾ ಮಾಡಿ ಇದಕ್ಕೆ ರಿಸರ್ಚ್ ಮಾಡಿ ಏನ್ ಮಾಡಿದ್ರೆ ಇದು ಸರಿ ಹೋಗುತ್ತೆ ಅಂತ ಹೇಳಿ ಒಂದು 3 months ಟೈಮ್ ತಗೊಂಡು ಓಕೆ ಇದು ಸ್ಟ್ರಕ್ಚರ್ ರೆಡಿ ಮಾಡಿದೀವಿ. ಎಕ್ಸ್ಪ್ಲೇನ್ ಮಾಡಿ ಯಾವ ರೀತಿ ಇದು ನೋಡಿ, ಇದು ಪ್ರೀಕಾಸ್ಟ್ ಕಾಲಮ್. ಇದು ಸರಿ. ಹಾಂ ಹೌದು. ಈ ಕಾಲಮ್ ಭೂಮಿ ಒಳಗಡೆ 2 feet ಹೋಗಿರುತ್ತೆ. ಹಾಂ ಇಲ್ಲಿ ಹೋಗಿರುತ್ತೆ. ಒಳಗಡೆ 2 feet ವರೆಗೂ ನಾವು ಇದು ಮಾಡಿರ್ತೀವಿ. ಸರಿ. ಇದು 5 feet ವರೆಗೂ ಹೈಟ್ ಇದೆ. ನೀವು 3 feet 4 feet 5 feet 6 feet ಎಷ್ಟು ಹೈಟ್ ಬೇಕೋ ಆ ಸೈಡ್ ಕಾಲಮ್ ಸೈಜ್ ಸಿಗುತ್ತೆ. ಇದು ಸಿಗುತ್ತಾ? ಇದು ಸಿಗುತ್ತೆ. ನಿಮ್ಮ ಹತ್ರ ಸಿಗುತ್ತಾ? ನಮ್ಮ ಹತ್ರ ಸಿಗುತ್ತೆ. ಸರಿ ಓಕೆ. ಇದಕ್ಕೆ ನಾವು ಕಾಂಪೋನೆಂಟ್ ಆಗಿ ಇದು ಪ್ಲಿಂತ್ ಬೀಮ್. ಹ್ಮ್ ಸೊ ಈ ಪ್ಲಿಂತ್ ಬೀಮ್ ನ ಮಾಡಿದೀವಿ. ಸರಿ. ಇದರ ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ ನಾರ್ಮಲ್ ಇಂಟರ್ಲಾಕ್ ಬ್ಲಾಕ್ ನೀವು ಫಸ್ಟ್ ಕೋರ್ಸ್ಗೆ ಸಿಮೆಂಟ್ ಮಾರ್ಟರ್ ಹಾಕೊಂಡು ಕಟ್ಟಬೇಕು. ಹೌದು. ಇಲ್ಲಿ ಫಸ್ಟ್ ಕೋರ್ಸ್ಗೂ ಸಿಮೆಂಟ್ ಮಾರ್ಟರ್ ಹಾಕೊಳ್ಳೋದಿಲ್ಲ. ಇದು ಹಾಕೊಂಡಿಲ್ಲ. ನೋಡಿ ನೀವು ಇಲ್ಲೇ ನೋಡ್ಬೋದು. ಆಮೇಲೆ ಗ್ಯಾಪ್ ಅಂತ ಕೊಟ್ಟಿದ್ದೀರಾ ಕೆಳಗಡೆ? ಯಾವುದು ಸರ್? ಕೆಳಗಡೆ ಗ್ಯಾಪ್. ಇದು ಡೆಮೋ ವಾಲ್ ಆಗಿರೋದ್ರಿಂದ ನಮಗೆ ತೋರ್ಸಕ್ಕೆ ಫೌಂಡೇಶನ್ ಇಲ್ಲ ಅಂತ ತೋರ್ಸಕ್ಕೆ ಇದು ನಾವು ಹೈಟ್ ಮಾಡಿಸಿದೀನಿ. ಓಕೆ ಓಕೆ. ಆನ್ ಸೈಟ್ ಇದು ಆನ್ ಇದ್ರ ಮೇಲೆ ಬರುತ್ತೆ, ನೆಲದ ಮೇಲೆ ಕುತ್ಕೊಂಡ್ಬಿಡುತ್ತೆ. ಈ ಪ್ಲಿಂತ್ ಬೀಮ್ ಏನಕ್ಕೆ ಕೊಟ್ಟಿರೋದಂದ್ರೆ ಇನ್ ಕೇಸ್ ಆಫ್ ಮಳೆ ಬಂದು ಮಣ್ಣು ಕೊಚ್ಕೊಂಡು ಹೋದ್ರು ಕೆಳಗಡೆದು ಓಕೆ ನಿಮಗೆ ವಾಲ್ ಡ್ಯಾಮೇಜ್ ಆಗಲ್ದಿಲ್ಲ. ಓಕೆ. ಪ್ರೀಕಾಸ್ಟ್ ಕಾಂಪೌಂಡ್ ಅಲ್ಲಿ 6 inch ಥಿಕ್ನೆಸ್ ವಾಲ್ ಇದು. 2 inch 1 inch ಅಲ್ಲ, 6 inch ಥಿಕ್ನೆಸ್ ಸ್ಟ್ಯಾಂಡರ್ಡ್ ವಾಲ್. ಓಕೆ ಸರ್, ಇದಕ್ಕೆ ಒಂದು ಸ್ವಲ್ಪನೂ ಸಿಮೆಂಟ್ ಯೂಸ್ ಮಾಡಿಲ್ವಾ? ಇಲ್ಲ, ಯೂಸ್ ಮಾಡಿಲ್ಲ ಸರ್. ಚೂರು ಇಲ್ಲ? ಇಲ್ಲ. ಈಗ ಇದು ಬಿದೋಗೋದಿಲ್ವಾ ಸರ್? ಇದು ಇಲ್ಲ, ಬಿದೋಗಲ್ಲ. ನಿಮ್ಮ ಮುಂದೆನೇ ಇದೆಯಲ್ಲ, ಹೊಡಿರಿ, ಕೈಯಲ್ಲಿ ಹೊಡಿರಿ ನೋಡೋಣ. ನೋಡಿ, ಒಂಚೂರು ಏನೂ ಆಗಲ್ಲ. ಇಲ್ಲ ಸರ್. ನೋಡಿ, ಸೊ ಇದು ಪ್ರೊಡಕ್ಷನ್ ಜಾಗ. ಇದು ನಮ್ದು ಪ್ರೊಡಕ್ಷನ್ ಫೆಸಿಲಿಟಿ. ಇದು ನಮ್ಮ ಆಲ್ ವರ್ಟಿಕಲ್ ಮಾಡೆಲ್ಸ್ ಇಲ್ಲಿ ನಾವು ಮಾಡ್ತೀವಿ. ವರ್ಟಿಕಲ್ ಅದರಲ್ಲಿ 2 ತರ ಇದೆ, ವರ್ಟಿಕಲ್ ಮಾಡೆಲ್, ಹಾರಿಜಾಂಟಲ್ ಮಾಡೆಲ್ ಅಂತ 2 ತರ ಬರುತ್ತೆ. ಸರಿ. ಸೊ ಎಲ್ಲ ವರ್ಟಿಕಲ್ ಮಾಡೆಲ್ ಇದು ಪ್ರೊಡಕ್ಷನ್ ಫೆಸಿಲಿಟಿ. ಇದು ಹಿಂದೆ ನಮ್ದು ಪ್ಯಾನ್ ಮಿಕ್ಸರ್ ಇದೆ, ಅಲ್ಲಿ ನಾವು ಮೆಟೀರಿಯಲ್ ನಾವೆಲ್ಲ ಮಿಕ್ಸ್ ಮಾಡಿ ರಾ ಮೆಟೀರಿಯಲ್ಸ್, ಕೋರ್ಸ್ ಮೆಟೀರಿಯಲ್, ಬೈಂಡಿಂಗ್ ಮೆಟೀರಿಯಲ್ ಎಲ್ಲ ಏನ್ ಬರುತ್ತೆ ಇದ್ರೊಳಗಡೆ ಮಿಕ್ಸ್ ಆಗುತ್ತಾ? ಹೌದು, ಅದು ಮಿಕ್ಸ್ ಮಾಡಿ ಅದನ್ನ ಇಲ್ಲಿ ಪಂಚ್ ಮಾಡಿ ಸ್ಟ್ಯಾಕ್ ಮಾಡ್ತೀವಿ. ಓಕೆ. ಈ ಕಡೆ ನಮ್ದು ಹಾರಿಜಾಂಟಲ್ ಮಾಡೆಲ್ದು ಇದು ಮೆಕ್ಯಾನಿಸಮ್ ಇದೆ, ಇಲ್ಲಿ ಬರುತ್ತಾ? ಹೌದು, ಸೇಮ್ ಮಿಕ್ಸ್ ಮಾಡಿ ಆ ಮಷೀನ್ಸ್ ಅಲ್ಲಿ ನಾವು ಹಾರಿಜಾಂಟಲ್ ಮಾಡೆಲ್ ಪ್ರೊಡಕ್ಷನ್ ಮಾಡ್ತೀವಿ. ಸಿಮೆಂಟ್ ಯಾವ ಸಿಮೆಂಟ್ ಯೂಸ್ ಮಾಡ್ತಾರೆ? ಸಾಗರ್ OPC ಗ್ರೇಡ್. OPC ನ ಇದು ಬ್ರ್ಯಾಂಡ್ ಚೇಂಜ್ ಆಗ್ತಿರುತ್ತೆ. ಓಕೆ ಓಕೆ. ಇಲ್ಲಿ ನೋಡಬಹುದು ನೀವು, OPC 53 ಗ್ರೇಡ್ ಸಾಯಿಲ್ ಇದೆ, ಸಾರಿ ಸಿಮೆಂಟ್ ಇದೆ. OPC 53 ಗ್ರೇಡ್ ಯೂಸ್ ಮಾಡ್ತೀವಿ. ಇದು ಲೈಕ್ ಪ್ರೊಡಕ್ಷನ್ ಕೆಪಾಸಿಟಿ ಎಷ್ಟಿದೆ ಸರ್ ಇಲ್ಲಿ? ಸರ್ ಮುಂಚೆಗೂ ಇವತ್ತಿಗೂ ತುಂಬಾ ಡಿಫ್ರೆನ್ಸ್ ಇದೆ. ಮುಂಚೆ ಏನಿದೆ ಅದ್ರ ಟ್ವೈಸ್ ಆಗಿದೆ ಈಗ ಪ್ರೊಡಕ್ಷನ್ ಕೆಪಾಸಿಟಿ. ವರ್ಟಿಕಲ್ ಮಾಡೆಲ್ಸ್ ಪರ್ ಡೇ 1000 ಪೀಸಸ್ ಮಾಡ್ತಾ ಇದೀವಿ. ಹಾರಿಜಾಂಟಲ್ ಮಾಡೆಲ್ ಪರ್ ಡೇ 600 ಪೀಸ್ ಪ್ರೊಡಕ್ಷನ್ ಮಾಡ್ತೀವಿ. ಸೊ ಟೋಟಲ್ 1600 ಅಂತ ಆದ್ರೆ ಪರ್ ಡೇ 2000 ಪೀಸ್ ಪ್ರೊಡಕ್ಷನ್ ಮಾಡ್ತೀವಿ. ಓಕೆ ಓಕೆ, ಸೂಪರ್ ಸರ್. ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಅಲ್ಲೇನೋ ಇದು ನೀವು ಹೇಳಿದ್ರಿ, ಸೊ ನಾವು ಕನ್ಸ್ಟ್ರಕ್ಷನ್ ಕೂಡ ಒಂದು ಸೊಲ್ಯೂಷನ್ ತಗೊಂಬರೋಣ ಅಂತ ಹೇಳ್ಬಿಟ್ಟು. ಸೊ ಯಾಕೆ ನಾವು ನೀವು ಮಾಡಿರುವಂತ ಮನೆ ನೋಡ್ಕೊಂಡ್ ಬಂದ್ಬಿಡ್ಬಾರ್ದು? ಓಕೆ, ಎಲ್ಲಿದೆ ಸರ್ ಅದು? ಮನೆ ಎಲ್ಲಿದೆ ಸರ್? ಇಲ್ಲೇ ಹತ್ರದಲ್ಲಿ ಒಂದಿದೆ, ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ಸರ್, ನೋಡ್ಕೊಂಡ್ ಬನ್ನಿ ಸರ್. ಸೊ ವೀಕ್ಷಕರೇ, ಇವಾಗ ನಾವು ದರ್ಶನ್ ಅನ್ನುವಂಥ ಕ್ಲೈಂಟ್ ಮನೇಲಿ ಇದ್ದೀವಿ. ಸರ್ ಕರ್ಕೊಬಂದರು ಆ್ಯಂಡ್ ನಾವು ಮಾತಾಡ್ತಾ ಇರಬೇಕಾದ್ರೆ ಈ ಮನೆಯ ಹೈಲೈಟನ್ನು ಕೂಡ ತೋರಿಸ್ಬಿಡ್ತೀನಿ ಆ್ಯಂಡ್ ಆಲ್ರೆಡಿ ಹೈಲೈಟ್ಸನ್ನು ಕೂಡ ತೋರಿಸಿದ್ದೀನಿ. ಸರ್ ಏನೇನು ಹೇಳ್ತಾರೆ ಅದನ್ನು ಕೂಡ ನಿಮಗೆ ಓರ್ಲೆ ಮಾಡಿ ತೋರಿಸ್ತಾ ಇರ್ತೀನಿ. ಸರ್ ಮೊದಲೇದಾಗಿ ಈ ಮನೆ ಎಕ್ಸಾಕ್ಟಾಗಿ ಎಲ್ಲಿ ಬರುತ್ತೆ ನಿಮ್ಮ ಆಫೀಸಿಂದ? ಇದು ಕುಣಿಗಲ್ಲಲ್ಲಿ ಇರೋದು. ಕುಣಿಗಲ್ಲಲ್ಲಿ. ಓಕೆ. ಈ ಮನೆಯಲ್ಲಿ ನಿಮ್ಮ ಪಾತ್ರವೇನು, ಅಂದರೆ ನಿಮ್ಮ ಸೆಕ್ಷನ್ ಯಾವುದು, ಎಷ್ಟೆಷ್ಟು ಮಾಡಿದ್ದೀರಾ ಸರ್? ಈ ಮನೇಲಿ ಹೆಂಗೆ ಅಂದರೆ ಪ್ಲ್ಯಾನಿಂಗ್, ಡಿಸೈನಿಂಗ್, ಮೆಟೀರಿಯಲ್, ಕನ್ಸ್ಟ್ರಕ್ಷನ್, ಇಂಟೀರಿಯರ್ ಎಲ್ಲ ನಮ್ಮ ಫಾರ್ಮಿಂದಾನೇ ಮಾಡಿರೋದು. ಓಕೆ ಓಕೆ ಓಕೆ. ಆಮೇಲೆ ಇಲ್ಲಿ ಲೈಕ್ ನಾನು ಬಂದು ನೋಡಿದಾಗ ಅಥವಾ ನಮ್ಮ ವೀಕ್ಷಕರು ನೋಡ್ತಾರೆ, ಎಲ್ಲೂ ನಮಗೆ ಆ ಮಡ್ ಬ್ರಿಕ್ಸ್ ಕಾಣ್ತಾ ಇಲ್ಲ, ಇಂಟರ್ಲಾಕ್ ಕಾಣ್ತಾ ಇಲ್ಲ. ಇಂಟರ್ಲಾಕ್ ಅಂದ್ರೆ ಇದು 943 ನಮ್ದು ಕಂಪ್ರೆಸ್ಡ್ ಬ್ರಿಕ್ ಇದೆ ಅಲ್ಲ, ಅದು ಮಾಡಿ ಲೈಮ್ ರೆಂಡರಿಂಗ್ ಪ್ಲಾಸ್ಟಿಂಗ್ ಮಾಡಿರೋದು. ಸೊ ನಿಮ್ಗೆ ಇಲ್ಲಿ ಕುತ್ಕೊಂಡಾಗ ಕೂಲ್ನೆಸ್ ಡಿಫ್ರೆನ್ಸ್ ಗೊತ್ತಾಗ್ತಿದೆ. ನಾವು ಯಾವ AC ಫ್ಯಾನ್ಸ್ ಎಲ್ಲ ಏನು ಯೂಸ್ ಮಾಡ್ತೀವಿ, ಏನೂ ಇಲ್ಲ ಸರ್ ಇಲ್ಲಿ. ಕೂಲ್ನೆಸ್ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ಆ ಇದರಲ್ಲಿ ನಾವು ವಿಂಡೋ ವೆಂಟಿಲೇಷನ್ಸ್ ಎಲ್ಲ ಅದೇ ಪ್ರಕಾರನೇ ಡಿಸೈನ್ ಮಾಡಿ ಕೂಲ್ನೆಸ್ಗೆ ಏನ್ ಮಾಡಬೇಕು ಅಂತ ಹೇಳಿ ಅದೇ ಪ್ರಕಾರ ಡಿಸೈನ್ ಮಾಡಿರೋದು. ಆಮೇಲೆ ಈ ಕಂಪ್ಲೀಟ್ ಪ್ಲಾನ್ ನೋಡ್ತಿದ್ದೀರಲ್ಲ ನೀವು, ಇದು ವಿಡ್ತ್, ಹೌಸ್ ವಿಡ್ತ್ ಇರೋದು 19 feet.
19. 19 ಅಡಿ ಗೊತ್ತು ಅನ್ಸೋದೇ ಇಲ್ಲ, ಸ್ವಲ್ಪ ದೊಡ್ಡದಾಗ ಅನ್ಸುತ್ತಲ್ವ? ಪ್ಲಾನ್ ಆ ಥರ ಮಾಡಿದ್ದೀವಿ. ಓಕೆ. ಆಮೇಲೆ ಎಷ್ಟು ಫ್ಲೋರನ್ನು ಕನ್ಸ್ಟ್ರಕ್ಷನ್ ಇದು ಮಾಡಿದ್ದೀರಾ? ಟೂ ಫ್ಲೋರ್ಸು. ಓಕೆ. ಅದರೊಂದು ಹೆಡ್ ರೂಮ್ ಫ್ಲೋರ್ ಅದು. ಓಕೆ. ಸ್ಕೈ ರೂಫ್ ಏನಿದೆ ಅದೆಲ್ಲ ಸೇಮ್ ಅದಕ್ಕೋಸ್ಕರ ಪ್ಲಾನ್ ಮಾಡಿ. ಇದು ಲೋಡ್ ಬೇರಿಂಗ್ ಸ್ಟ್ರಕ್ಚರ್ ಸರ್ ಇದು? ಇಲ್ಲ, ಇದು ಕಾಲಮ್ ಫ್ರೇಮ್ ಫ್ರೇಮ್ ಸ್ಟ್ರಕ್ಚರ್ ಅಲ್ಲೇ ಮಾಡಿರೋದು. ಅದಕ್ಕೆ ಸ್ಟ್ರೈಟ್ ಲೋಡ್ ಬೇರಿಂಗು ಮಾಡ್ಬೋದು. ಲೋಡ್ ಬೇರಿಂಗು ಮಾಡ್ಬೋದು. ಓಕೆ. ಸೊ ಕಟ್ಬೋದು ಇದನ್ನ. ಈ ಮನೆ ಕಟ್ಟೋದಕ್ಕೆ ಟೈಮ್ ಎಷ್ಟು ತಗೊಂಡ್ರಿ ಸರ್ ತಾವು? ಸರ್ ಇದು 11 to 12 months. ಓಕೆ, 11 to 12 months. ಇಲ್ಲಿ ಎಷ್ಟು ನಿಮ್ಮ ಪ್ರಕಾರ ಎಷ್ಟು ಕ್ವಾಂಟಿಟಿ, ಎಷ್ಟು ಲೋಡ್ ಬ್ರಿಕ್ಸ್? 30,000 ಬ್ರಿಕ್ಸ್ ಯೂಸ್ ಮಾಡಿದ್ದೀವಿ. 32,000 ಬ್ರಿಕ್ಸ್ ನಾವು ಯೂಸ್ ಮಾಡಿದ್ದೀವಿ ಇಲ್ಲಿ ಮಾಡಿರುವಂಥದ್ದು. 30,000 ಇಂದ 32,000. ಈ ಮನೆ ಕಟ್ಟೋದಕ್ಕೆ ಟೈಮ್ ಡ್ಯೂರೇಷನ್ ಎಷ್ಟು ತಗೊಂಡ್ರಿ ಅಂತಂದ್ರೆ? 1 year ಆಗಿದೆ ಸರ್. 1 year ಎವ್ರಿಥಿಂಗ್ 1 year ಆಗಿದೆ, ಇನ್ಕ್ಲೂಡಿಂಗ್ ಇಂಟೀರಿಯರ್ ಕೂಡ ಎಲ್ಲ ಸೇರಿ. ಓಕೆ. ಈ ಕಾಸ್ಟ್ ತಿಳ್ಕೊಬೋದಾ ಇಡೀ ಮನೆ ಕಾಸ್ಟ್ ಎಷ್ಟಾಗಿದೆ? ಇದು ಎಕ್ಸ್ಕ್ಲೂಡಿಂಗ್ ಇಂಟೀರಿಯರ್ ಇದು ಪ್ರಾಜೆಕ್ಟ್ ಬಂದು 75 lakhs ಆಗಿದೆ. 75 lakhs ಪ್ರಾಜೆಕ್ಟ್ ಇದು. ನಿಮ್ಮ ಈ ಸಿವಿಲ್ ವರ್ಕ್ ಹೇಳ್ತಾ ಇದ್ರೆ ಅಂದ್ರೆ ಫರ್ನಿಶಿಂಗ್ ಎಲ್ಲ ಸೇರಿ. ಇಂಟೀರಿಯರ್ ಅಂದ್ರೆ ವುಡ್ ವರ್ಕ್, ಪ್ಲೈವುಡ್ ವರ್ಕ್ ಏನಿದೆ ನಿಮ್ದು, ವಾರ್ಡ್ರೋಬ್ಸ್ ಆಗಲಿ ಅದರ್ ಸ್ಟ್ರಕ್ಚರ್ಸ್ ಏನು ನೋಡ್ತೀವಿ, ಕಿಚನ್ದು ರೂಮ್ದು ಎಲ್ಲ ಏನಿದೆ ಅದು ಒಂದು 12 lakhs ಆಗಿದೆ. 12 lakh ಆಗಿದೆ. ಓಕೆ. ಸರ್, ಇವಾಗ ವೀಕ್ಷಕರೇ, ಈ ಸಾರ್ ಅಂತೂ ಕೆಲವೊಂದು ಡೀಟೇಲ್ಸನ್ನು ಕೊಟ್ಟರು. ಇಡೀ ಮನೆಯೂ ಕೂಡ ನಾನು ನಿಮಗೆ ಆಲ್ಮೋಸ್ಟ್ ಒಂದು ಹೈಲೈಟ್ಸನ್ನು ತೋರಿಸಿದ್ದೀನಿ. ಫುಲ್ ಮನೆ ನೋಡಬೇಕು ಅಂತಂತಂದರೆ ಆಲ್ರೆಡಿ ಅಥವಾ ನೆಕ್ಸ್ಟ್ ನಾಳೆನೇ ನಾನು ನಿಮಗೆ ಆ್ಯಕ್ಚುಲಿ ಕಂಪ್ಲೀಟ್ ಹೋಮ್ ಟೂರನ್ನು ಕೂಡ ತೊಗೊಂಡ್ಬರ್ತಿದ್ದೀನಿ ವಿತ್ ಎಕ್ಸ್ಪ್ಲನೇಷನ್. ಸೊ ಇವಾಗ ಈ ಮನೆಯ ಓನರ್ ಆಗಿರುವಂಥ ದರ್ಶನ್ ಸರ್ ಮತ್ತು ಅರ್ಪಿತಾ ಮೇಡಮ್ ಕೂಡ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಅಣ್ಣ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್, ಇಬ್ಬರು ಚೆನ್ನಾಗಿದ್ದೀರಾ? ಸರ್, ಇವಾಗ ನನ್ನ ಮೊದಲನೇ ಕ್ವಶನ್ ಏನಂತಂದರೆ, ಯಾಕೆ ನೀವು ಮಡ್ ಬ್ರಿಕ್ಸನ್ನು ಚೂಸ್ ಮಾಡಿದ್ರಿ? ಆ ಕಾನ್ಫಿಡೆನ್ಸ್ ಹೇಗೆ ಬಂತು ನಿಮಗೆ? ಸರ್, ಒಂದು ಟೈಮಲ್ಲಿ ನಾವು ಒಂದು ಬಾಡಿಗೆ ಮನೇಲಿದ್ದಾಗ ತುಂಬ ಒಂದು ಬಿಸಿಲನ್ನ ನೋಡಿದ್ದೀವಿ. ಸೊ ನಾವು ಅಜಿತ್ನ ಕಾಂಟ್ಯಾಕ್ಟ್ ಮಾಡಿದಾಗ ಫಸ್ಟ್ ನೀವು ಅದಕ್ಕೋಸ್ಕರ ನೀವು ಮಡ್ ಬ್ರಿಕ್ಸ್ಗೆ ಹೋಗಿ ಸ್ವಲ್ಪ ಅಪ್ ಟು 3 to 4 degrees ನಿಮಗೆ ಔಟ್ಸೈಡ್ಗೂ ಒಳಗಡೆಗೂ ಡಿಫ್ರೆನ್ಸ್ ಅನಿಸುತ್ತೆ ಆಗುತ್ತೆ ಅಂತ ಹೇಳಿದ್ರು. ಪ್ಲಸ್ ಇನ್ನೊಂದೇನು ಅಂದರೆ ಅವರು ಈ ಅಗಲ ಕಮ್ಮಿ ಇದ್ದಾಗ ಅಕ್ಕಪಕ್ಕ ಮನೆಗಳಿದ್ದಾಗ ಅವ್ರು ಏನು ಮಾಡಿದ್ರು ತುಂಬ ಕಿಟಕಿಗಳು ಇಡ್ಸಿದ್ದಾರೆ. ಸೊ ಏರ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿ ಆಗ್ತಾ ಇದೆ. ಅದ್ರ ಜೊತೆ ಈ ಮಡ್ ಬ್ರಿಕ್ಸ್ ಇದ್ದಾಗ ತುಂಬ ನಮಗೆ ಕೂಲಿಂಗ್ ಎಫೆಕ್ಟ್ ಇದೆ. ಸರಿ, ಕೂಲಿಂಗ್ ಏನೋ ಕೊಟ್ಬಿಡುತ್ತೆ ಸರ್, ಬಟ್ ಮನೆಗೆ ಸ್ಟ್ರೆಂತ್ ಬೇಕಲ್ವಾ? ನಾವೇನೋ 2-3 ಫ್ಲೋರ್ ಕಟ್ಬಿಟ್ಟು ನಾಳೆ ದಿನ ಸ್ಟ್ರೆಂತ್ ಇಲ್ಲ ಅಂದರೆ ಹೇಗೆ? ಇವಾಗ ನಿಮಗೆ ಮಡ್ ಬ್ರಿಕ್ಸಲ್ಲಿ ಕಟ್ಟಿದ್ರೆ ನಮ್ಗೆ ಸ್ಟ್ರೆಂತ್ ಕೂಡ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಹೇಗೆ ಬಂತು? ಸರ್, ಮಡ್ ಬ್ರಿಕ್ಸ್ ತುಂಬ ಟ್ರೆಡಿಷ್ನಲ್ ವೇ ಆಫ್ ಕನ್ಸ್ಟ್ರಕ್ಷನ್. ಸೊ ಅದರಿಂದ ಅವ್ರು ತುಂಬ ಕಾನ್ಫಿಡೆನ್ಸ್ ಕೊಟ್ಟಿದ್ದಾರೆ. ಅದ್ರ ಜೊತೆ ಅಡ್ವಾಂಟೇಜಸ್ಸು ಇದೆ, ಅದ್ರ ಜೊತೆ ಲೋಡ್ ಬೇರಿಂಗ್ ಕೂಡ ಆಗುತ್ತೆ ಅಂತ ಟೆಕ್ನಿಕಲ್ ಅಲ್ಲಿ ತಿಳ್ಕೊಂಡ್ರೆ ನೀವು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅವ್ರು ತುಂಬ ಪೇಷನ್ಸ್ ಇದೆ. ತುಂಬ ಜನ ನಾವು ಪ್ಲ್ಯಾನ್ಸ್ ಎಲ್ಲ ಆಲ್ಟ್ರೇಷನ್ ಮಾಡಿಸಿದ್ದೀವಿ. ಅವ್ರು ಏನು ಪೇಷನ್ಸ್ ಕಳ್ಕೊಳ್ದಲ್ಲೇ ಒಂದು 10 ಸರಿನೇ ನಾವು ಪ್ಲ್ಯಾನ್ ಚೇಂಜ್ ಮಾಡಿದ್ವಿ. ಕೋಆಪರೇಷನ್ ಚೆನ್ನಾಗಿದೆ ಅಂತೀರ? ಲೇಡೀಸ್ಗೆ ನಾವು ಕನ್ವಿನ್ಸ್ ಮಾಡೋದು ಭಾಳ ಕಷ್ಟ. ಅವರಿಗೆ ಕರೆಕ್ಟಾಗಿ ತಿಳಿಸಿ ಹೇಳಬೇಕು, ಆವಾಗಲೇ ಅರ್ಥ ಆಗೋದು. ಯಾಕಂದರೆ ನೀವು ರಿಸ್ಕ್ ತೊಗೊಳಕ್ಕೆ ಇಷ್ಟ ಇರೋದಿಲ್ಲ ನಿಮಗೆ. ಬೇಡಪ್ಪ, ಏನು ಕಟ್ತಾ ಇದ್ದೀವಿ ಅದರಲ್ಲಿ ಕಟ್ಸ್ಬಿಡಿ ಅನ್ನೋದು ಹೇಳೋರು ಜಾಸ್ತಿ. ಸೊ ನಿಮಗೆ ಸಾರ್ ಒಂದು ಹೊಸ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ. ಆ ಎಕ್ಸ್ಪೆರಿಮೆಂಟ್ ಒಪ್ಕೊಳ್ಳೋ ಮನ್ಸು ಹೇಗೆ ಬಂತು ಮೇಡಮ್ ನಿಮಗೆ? ಸರ್, ನನಗೆ ಸಿಮೆಂಟ್ ಬ್ರಿಕ್ಸ್ಗಿನ ಮಡ್ ಬ್ರಿಕ್ಸಲ್ಲಿ ತುಂಬ ಇದಿತ್ತು, ನಿಮಗೂ ಕಾನ್ಫಿಡೆನ್ಸ್ ಇದೆ. ಸೊ ಹಂಗಾಗಿ ಮಡ್ ಬ್ರಿಕ್ಸ್ಗೆ ನಾನು ಪ್ರಿಫರ್ ಮಾಡಿ. ಸೊ ಎಂಡ್ ಆಫ್ ದ ಡೇ ಇವತ್ತು ಮನೆ ಕಟ್ಟಬೇಕಾದ್ರೆ ಲೈಕ್ ವರ್ಕ್ಮೆನ್ಶಿಪ್ ಇರ್ಬೋದು, ಲೈಕ್ ವರ್ಕ್ ಮಾಡೋದಿರ್ಬೋದು, ಮಟೀರಿಯಲ್ ಸಪ್ಲೈ ಮಾಡೋದಿರ್ಬೋದು, ಇವತ್ತು ವರ್ಕ್ಮೆನ್ಶಿಪ್ಪಲ್ಲಿ ಯಾವ ಥರ ಇದೆ ಸರ್? ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಟೈಮ್ ಟು ಟೈಮ್ ಅವ್ರು ನಮಗೆಲ್ಲ ಕರೆಸಿ ಏನೇನು ಮೆಟಲ್ ಬರ್ತಾ ಇದೆ, ಏನೇನು ತೊಗೊಳ್ತಾ ಇದೆ, ಏನೇನು ಇನ್ನೊಂದು ಡೌಟ್ ಆಗ್ತಾ ಇದೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಬಟ್ ಇವ್ರು ಯಾವುದೇ ಕ್ವಾಲಿಟಿಲಿ ಯಾವುದೇ ಕಾಂಪ್ರಮೈಸ್ ಆಗಿಲ್ಲ. ಓಕೆ. ಏನಕ್ಕೆ ಅಂದರೆ ಅವ್ರ ಕಾನ್ಫಿಡೆನ್ಸ್ ನಮಗೆ ಬಿಲ್ಡ್ ಆಗಬೇಕು. ಬಂದು ಯಾರು ನೋಡಿದ್ರು ಓಕೆ, ಅದಕ್ಕೆ ಪರ್ಪಸ್ ಅಲ್ದಲ್ಲೇ ಏನು ಕ್ವಾಲಿಟಿ ಮೇಂಟೈನ್ ಮಾಡ್ತಿದ್ದೀವಿ ಅದೆಲ್ಲ ಅವ್ರಿಗೆ ಫಸ್ಟು ನೋಡಿದೆ, ಅದು ಲಾಭ ಆಮೇಲೆ. ಇವಾಗ ಅವ್ರಿಗೆ ಬೇಕಾಗಿರೋದು ಕ್ವಾಲಿಟಿ ಆಫ್ ವರ್ಕ್. ನೇಮ್ ಮಾಡ್ಬೇಕಂತ ಇದ್ದಾರೆ ಸರ್. ನೇಮ್ ಖಂಡಿತ ಮುಂದೆ ಬಂದೇ ಬರುತ್ತೆ ಸರ್. ಓಕೆ, ಅದು ಬೈ ಪ್ರಾಡಕ್ಟ್. ಅದು ಓಕೆ, ಫಸ್ಟ್ ಕ್ವಾಲಿಟಿ ಆಫ್ ವರ್ಕ್. ಓಕೆ, ಗೊತ್ತಾಯ್ತು ಸರ್. ಅಷ್ಟೇ. ಓಕೆ. ಆಮೇಲೆ ನಿಮ್ಮದು ಮನೆ ಓಪನಿಂಗ್ ಯಾವಾಗ ಆಗಿರೋದು? ಇದು ಕಟ್ಟಿ ಎಷ್ಟು ದಿನ ಆಯಿತು? ಆಲ್ಮೋಸ್ಟ್ ಒಂದು 3 months ಆಗಿದೆ. 3 months ಆಗಿದೆ. ಓಪನಿಂಗ್ ಟೈಮಲ್ಲಿ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಬಂದಿರ್ತಾರೆ. ಹೆಂಗಂದ್ರೆ ಮನೆ ಬಗ್ಗೆ ಏನು ಹೇಳಿದ್ರು? ತುಂಬ ಚೆನ್ನಾಗಿ ಬಂದಿದೆ. ಓಕೆ. ಮೇಡಮ್, ಲೇಡೀಸಿಗೆ ಹೇಳ್ಬೇಕಿದ್ನ, ಇವ್ರದ್ದು ಜಾಸ್ತಿ ಇದೆ ಇಲ್ಲಿ. ಇಲ್ಲ ಸರ್, ತುಂಬ ಚೆನ್ನಾಗಿ ಬಂದಿದೆ ಅಂತ ಬಂದಿದ್ದಾರೆ ಫ್ಯಾಮಿಲಿ ಅವರೆಲ್ಲರೂ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಅನ್ನೋದು ಹೇಳಿದ್ರೆ ಯಾರು ಕಟ್ಟಿರೋದು ಏನು ಕತೆ ಅಂತ ಎಲ್ಲ ಹೇಳಿದ್ರು ಸರ್. ರೆಕಮೆಂಡ್ ಮಾಡಿ ರೆಕಮೆಂಡ್ ಮಾಡಿದ್ದೀವಿ ಸರ್, ತುಂಬ ಜನಕ್ಕೆ ರೆಕಮೆಂಡ್ ಮಾಡಿದ್ದೀವಿ. ಕಾಂಪ್ಲಿಮೆಂಟ್ ಬಂತು ಸರ್. ಅಕ್ಕಪಕ್ಕದಲ್ಲಿಂದ ಎಲ್ಲರೂ ಇಷ್ಟಪಟ್ಟರು ಸರ್, ತುಂಬಾನೇ ಚೆನ್ನಾಗಿ. ಸೊ ಎಂಡ್ ಆಫ್ ದ ಡೇ ನಿಮ್ಮ ಫ್ಯಾಮಿಲಿ ಏನು ಮನೆ ಅಂದ್ಕೊಂಡಿದ್ರಿ, ಯಾವುದೇ ಬ್ರಿಕ್ಸಲ್ಲಾಗಲಿ ಒಂದು ಕಟ್ಟಿರೋಂಥ ಮನೆ ನೀವೇನು ಅಂದ್ಕೊಂಡಿದ್ರಿ, ಇವತ್ತೇನು ಎಕ್ಸಿಕ್ಯೂಟ್ ಆಗಿದೆ ಅದು ಚೆನ್ನಾಗಿ ಬಂದಿದೆಯಾ? ಸರ್, ತುಂಬ ಚೆನ್ನಾಗಿ ಬಂದಿದೆ ಸರ್. ಮೇಯ್ನ್ ನಾವು ಏನು ನೋಡೋದು, ನೆಮ್ಮದಿ. ನೆಕ್ಸ್ಟ್ ಲಕ್ಸುರಿ. ಇವಾಗ ಎರಡು ನಮಗೆ
ಜೊತೆಲಿ ಸಿಕ್ಕಿದೆ. ಅದರಿಂದ ಎರಡು ಜೊತೆ ಸಿಕ್ಬಿಟ್ಟಿದೆ. ಓಕೆ, ಅದರಿಂದ ನಮಗೆ ತುಂಬ ಖುಷಿ ಇದೆ. ಖುಷಿ ಇದೆ ಅಂತ ಹೇಳ್ತೀರಾ. ಸೊ ನಮ್ಮ ವೀಕ್ಷಕರಿಗೆ ಹೇಳಿ, ಒಂದನೇದಾಗಿ ಮಡ್ ಬ್ರಿಕ್ಸಲ್ಲಿ ಕನ್ಸ್ಟ್ರಕ್ಷನನ್ನು ಕಟ್ಬೋದಾ, ಇದ್ರ ಬಗ್ಗೆ ನೀವು ಹೇಳಿ ಸರ್. ಖಂಡಿತ ಸರ್, ಅದಕ್ಕೆ ನಾನು ತುಂಬ ರೆಕಮೆಂಡ್ ಮಾಡ್ತೀನಿ. ಅದನ್ನು ತುಂಬ ಇವಾಗ ಎಷ್ಟೊಂದು ವರ್ಷನ್ಸ್ ಮಾಡಿದ್ದಾರೆ. ಹೌದು ಸರ್, ತುಂಬ ವರ್ಷನ್ಸ್ ಮಾಡಿದ್ದಾರೆ. ನೀವು ಅದಕ್ಕೆ ಹೋಗ್ಬೋದು ಸರ್, ತೊಂದರೆ ಇಲ್ಲ. ವಾಟ್ ಅಬೌಟ್ ಹಿಮ್ ಸರ್, ಕೊಡ್ಬೋದಾ ಕೆಲಸ ಇವರಿಗೆ? ಡೆಫಿನೆಟ್ಲಿ ಸರ್. ನಮ್ಮ ವೀಕ್ಷಕರಿಗೆ ಯಾಕೆ ಕೊಡ್ಬೋದು ಅಂತ ಹೇಳ್ಬಿಟ್ಟು ಸರ್, ಡೆಫಿನೆಟ್ಲಿ ತುಂಬ ಯಂಗ್ಸ್ಟರ್ ಇದ್ದಾರೆ, ಎಲ್ಲ ಐಡಿಯಾಸ್ ಇದೆ, ಪೇಷನ್ಸ್ ಇದೆ, ಕ್ವಾಲಿಟಿ ಆಫ್ ವರ್ಕ್ ಮಾಡಬೇಕು ಅಂತಿದೆ ಸರ್. ಅವ್ರು ಆಲ್ಮೋಸ್ಟ್ ನೋ ಪ್ರಾಫಿಟಲ್ಲಿ ನಮ್ಗೆ ಫರ್ನಿಚರ್ ಮಾಡಿಕೊಟ್ಟಿದ್ದಾರೆ. ಓಕೆ 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 ಓಕೆ. ಸೊ ಅದರಿಂದ ನಮಗೆ ರೆಕಮೆಂಡ್ ಮಾಡೋಕ್ಕೆ ರೆಕಮೆಂಡ್ ಮಾಡ್ತೀರಾ? ಒಂದು ತಮ್ಸ್ ಕೊಡ್ಬೋದಾ ಅಮಿತ್ ಸರ್ಗೋಸ್ಕರ? ಒಂದು ನೀವು ಕೊಟ್ಬಿಡಿ. ಬೆಸ್ಟ್ ಆಫ್ ಲಕ್ ಹೇಳ್ಬಿಡಿ ಸರ್ಗೆ. ಆಲ್ ದಿ ಬೆಸ್ಟ್. ಸೂಪರಾಗಿ ಹೇಳಿದ್ರೆ. ಆ್ಯಂಡ್ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಎಲ್ಲ ಕಡೆ ನೋಡ್ಕೊಂಡ್ ಬಂದಾಯ್ತು. ಸೊ ಫೈನಲ್ ಆಗಿ ಪ್ರೈಸನ್ನು ಕೂಡ ನಾನು ನಿಮ್ಗೆ ಅಲ್ಲೆಲ್ಲ ಕೇಳಿಬಿಟ್ಟೆ. ಸರ್, ನನ್ನ ಕ್ವಶನ್ ಏನಂತಂದ್ರೆ, ನಮ್ಮ ವೀಕ್ಷಕರಿಗೆ, ಕನ್ನಡ ವೀಕ್ಷಕರಿಗೆ ಬಲ್ಕ್ ಆರ್ಡರ್ ಕೊಟ್ಟಾಗ ಸ್ಪೆಷಲ್ ಡಿಸ್ಕೌಂಟ್ಸ್ ಏನಾದರೂ ಕೊಡ್ತೀರಾ? ಸರ್, ಈಗಾಗಲೇ ನಿಮ್ಮ ವೀಕ್ಷಕರು ಯಾರು ಬಂದಿದ್ದಾರೆ, ಯಾರ್ದು ಆರ್ಡರ್ ಕ್ವಾಂಟಿಟಿ ಜಾಸ್ತಿ ಇದೆ, ಆಗಲೇ ಆಫರ್ ಡಿಸ್ಕೌಂಟ್ ಕೊಟ್ಟಿದ್ದೀರಾ ಸರ್? ಹೌದು. ಓಕೆ. ಸೊ ಮುಂದೆ ನೆಕ್ಸ್ಟ್ ಬಂದ್ರು ಕ್ವಾಂಟಿಟಿ ಜಾಸ್ತಿ ಇದ್ದಾಗ ಮಾಡ್ಕೊಡ್ತೀವಿ. ಕೊಡ್ತೀರಲ್ವಾ? ವೀಕ್ಷಕರೇ, ಕನ್ನಡ ಕೋರದವರಿಗೆ, ವೀಕ್ಷಕರಿಗೆ ಸ್ಪೆಷಲ್ ಡಿಸ್ಕೌಂಟ್ಸ್ ಇದ್ದೇ ಇರುತ್ತೆ. ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕು. ಸರ್ ತೋರಿಸಲೇಬೇಕು ನೀವು, ಹೌದು ನಾವು ಸಬ್ಸ್ಕ್ರೈಬ್ ಮಾಡಿದೀವಿ ಅಂತ. ನೋಡಿ ಸರ್, ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ಒಳ್ಳೆ ಡಿಸ್ಕೌಂಟ್ ಹಾಕೊಡಿ. 100% ಅವ್ರು ಬಂದು ಹೇಳೋದ್ರಲ್ಲೇ ಗೊತ್ತಾಗ್ಬಿಡುತ್ತೆ ನಿಮ್ ಚಾನಲ್ ಸಬ್ಸ್ಕ್ರೈಬರ್ ಅಂತ. ನಮ್ಗೆ ಸೂಪರ್ ಸೂಪರ್ ಕೋಡ್ ತೋರಿಸಿದ್ರೆ. ಓಕೆ. ಈಗ ಹೊಸದಾಗಿ ಇನ್ನೊಂದು ಮಾಡ್ತಾ ಇದೀವಿ. ಏನಂದ್ರೆ, ಸೊ ತುಂಬಾ ಜನ ನಮ್ಮ ಹತ್ರ ನಿಮ್ ಕಸ್ಟಮರ್ಸ್ ಬರೋರು, ಸೊ ಪ್ರಾಡಕ್ಟ್ ಪರ್ಚೇಸ್ ಮಾಡೋರು, ತಗೊಂಡೋಗೋರು, ಕಟ್ಟೋರು, ನಾವು ನೋಡಕ್ಕೆ ಹೋಗ್ತಾ ಇದ್ವಿ. ಏನ್ ಕನ್ಸ್ಟ್ರಕ್ಷನ್ ಮಾಡ್ಕೊಂತಿದ್ರು ಸ್ವಲ್ಪ ಅನ್ಆರ್ಗನೈಸ್ಡ್, ಕೆಲವೊಂದು, ಎಲ್ಲಾರ್ದು ಅಲ್ಲ, ಕೆಲವೊಬ್ರದ್ದು ಅನ್ಆರ್ಗನೈಸ್ಡ್ ಇರ್ತಿತ್ತು. ಅವ್ರಿಗೆ ಏನಾಗ್ತಿತ್ತು ಅಂದ್ರೆ ಇಂಜಿನಿಯರ್ ಕಾಂಟ್ಯಾಕ್ಟ್ಸ್ ಇಲ್ಲ. ಸೊ ಇಂಜಿನಿಯರ್ ಹತ್ರ ಹೆಂಗ್ ಅಪ್ರೋಚ್ ಮಾಡಬೇಕು, ಇದು ಹೆಂಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದು ಐಡಿಯಾ ಇರ್ತಿರ್ಲಿಲ್ಲ. ಓಕೆ ಓಕೆ ಓಕೆ. ಸೊ ಈಗ ಏನ್ ಮಾಡಿದೀವಿ ನಾವು, ಪ್ರೀ ಕನ್ಸ್ಟ್ರಕ್ಷನ್ ಸರ್ವಿಸಸ್ ಅಂತ ಆಡ್ ಮಾಡಿದೀವಿ. ಅದ್ರಲ್ಲಿ ಏನಂದ್ರೆ, ಈಗ ನಮ್ಮ ಹತ್ರ ಬ್ಲಾಕ್ ಪರ್ಚೇಸ್ ಮಾಡಕ್ ಬರ್ತಾರೆ, ಅವ್ರಿಗೆ ನಾವೇ 2D ಪ್ಲಾನ್, 3D ಪ್ಲಾನ್, ಸ್ಟ್ರಕ್ಚರಲ್ ಪ್ಲಾನ್ ನಾವೇ ನಮ್ದೇ ಟೀಮ್ ಇದೆ. ಸೊ ನಾವೇ ಮಾಡ್ಕೊಡ್ತೀವಿ, ನಮ್ಮ ಕಂಪ್ನಿ ಥ್ರೂ ಇಂದಾನೆ ಮಾಡ್ಕೊಡ್ತೀವಿ. ಮಿನಿಮಮ್ ಪ್ರೈಸ್. ಸೊ ಮಾರ್ಕೆಟಲ್ಲಿ ಬೇರೆಯವರು ಇಂಜಿನಿಯರ್ಸ್ ಏನು ಚಾರ್ಜ್ ಮಾಡ್ತಾರೆ, ಎಕ್ಸ್ಪೀರಿಯನ್ಸ್ ಇಂಜಿನಿಯರ್ ಚಾರ್ಜ್ ಮಾಡೋದಕ್ಕೂ ನಾವು ಕಡಿಮೆ ಪ್ರೀಮಿಯಂ ಪ್ರೈಸಲ್ಲಿ ಮಾಡ್ಕೊಡ್ತಾ ಇದ್ದೀವಿ. ಎಲ್ಲ 2D ಪ್ಲಾನ್ ವಾಸ್ತು ಕಂಪ್ಲೇಂಟ್ ಇರುತ್ತೆ, ವಾಸ್ತು ಪ್ರಕಾರ ಪ್ಲಾನ್ ಮಾಡಿ ಕೊಟ್ಟು ಅದಕ್ಕೆ ಸ್ಟ್ರಕ್ಚರಲ್ ಕಾಲಮ್ ಎಷ್ಟು ಬರಬೇಕು, ರೂಫಲ್ಲಿ ಯಾವ ಸೈಜ್ ಸ್ಟೀಲ್ ಯೂಸ್ ಮಾಡಬೇಕು, ನಾವು ಕೊಡೋ ಪ್ಲಾನ್ ನೀವು ಮೇಸ್ತ್ರಿ ಕೊಟ್ಟರೆ ಅವರು ಕ್ಲೀನಾಗಿ ಕೆಲಸ ಮಾಡ್ಕೊಂಡು ಹೋಗೋ ಥರ ಇರುತ್ತೆ. ಸಿಂಪಲ್ ಆಗಿರುತ್ತೆ. ಹೌದು. ಓಕೆ. ಎಲ್ಲರಿಗೂ ಅರ್ಥ ಆಗೋ ಥರ ಪ್ಲಾನ್ ಇರುತ್ತೆ. ಎಲಿವೇಶನ್ ಪ್ಲಾನು ಇರುತ್ತೆ. ಈಗಾಗಲೇ ನಾವು ಮಾಡಿದೀವಿ, ಅದು ತೋರಿಸೋದ್ರೆ ನಾವು ತೋರಿಸ್ತೀವಿ. ನೆಕ್ಸ್ಟ್ ಅದಾದ್ಮೇಲೆ ಪರ್ಚೇಸ್ ಮಾಡ್ತೀರಾ, ಅದಾದ್ಮೇಲೆ ಪೋಸ್ಟ್ ಸರ್ವಿಸ್. ಓಕೆ. ಸೊ ಪ್ರೀ ಸರ್ವಿಸ್ ಆಯ್ತು, ನೆಕ್ಸ್ಟ್ ಪೋಸ್ಟ್ ಸರ್ವಿಸ್ ಅಂತ ಬರುತ್ತೆ. ಸೊ ಏನ್ ಮಾಡ್ತೀವಿ, ಈಗ ನಾವೇ ಫುಲ್ ಟರ್ನ್ ಕೀ ಪ್ರಾಜೆಕ್ಟ್ಸ್ ತಗೊಂಡು ಮಾಡಿ ಕೊಡ್ತಾ ಇದೀವಿ. ಇಲ್ಲ ನಮ್ಗೆ ಇಂಟರ್ಲಾಕ್ ಬ್ಲಾಕ್ ಆಗ್ಲೇ ಕೆಲಸ ಶುರು ಮಾಡಿಬಿಟ್ಟಿದೀವಿ, ಇಂಟರ್ಲಾಕ್ ಬ್ಲಾಕ್ ನಾವು ಮಾಡ್ಕೊಂತೀವಿ ಅಂದ್ರೆ, ಸೊ ವಾಲ್ ಕನ್ಸ್ಟ್ರಕ್ಷನ್ಗೆ ಲೇಬರ್ನ ಕಾಂಟ್ಯಾಕ್ಟ್ ಮಾಡಿಕೊಡ್ತೀವಿ. ಸೊ ಅದನ್ನ ಟೆಕ್ನಿಕಲ್ ಆಗಿ ಕಟ್ಟುವಂತ ಲೇಬರ್ನ ಕಾಂಟ್ಯಾಕ್ಟ್ ಮಾಡಿ ಕೊಡ್ತೀವಿ. ಓಕೆ. ಸೊ ದಟ್ ಅವ್ರಿಗೆ ಈಸಿ ಆಗುತ್ತೆ. ಈಸಿ ಆಗುತ್ತೆ. ಸೊ ಪ್ಲಾನ್ ಕೊಡ್ತೀರಾ, ಅದರ ನಂತರ ನೀವು ಪ್ರಾಡಕ್ಟ್ ಕೊಡ್ತೀರಾ, ಅದರ ನಂತರ ಇಲ್ಲ ಗುರು ಕಟ್ಕೊಡ್ರಿ ಅಂತಂದ್ರೆ ಕಟ್ಕೊಡಕ್ಕೂ ರೆಡಿ ಇದೀವಿ. ಕಂಪ್ಲೀಟ್ ಟರ್ನ್ ಕೀ ಪ್ರಾಡಕ್ಟ್, ಟರ್ನ್ ಕೀ ನೀವು ಕೀಸ್ ಕೊಡ್ತೀವಿ ನಿಮ್ಗೆ. ಓಕೆ. ಎಲ್ಲ ಪ್ರಾಡಕ್ಟ್ ಫಿನಿಶ್ ಮಾಡಿ ಪೂಜೆ ಬಂದ್ರೆ ಆಯ್ತು ನಾವು ಅಷ್ಟೇ. ಹೌದು ಅಲ್ವಾ ಸರ್? ಈ ಸರ್ವಿಸಸ್ ಎಲ್ಲಿವರೆಗೆ ಕೊಡ್ತೀರಾ ನೀವು? ಯಾವ್ಯಾವ ಏರಿಯಾದವರೆಗೆ? ಸರ್, ಈ ಸರ್ವಿಸಸ್ ನಮ್ದು ತುಮಕೂರು, ಬೆಂಗಳೂರು, ನೆಲಮಂಗಲ, ಮೈಸೂರು ಇಷ್ಟು ಕಡೆ ರನ್ನಿಂಗ್ ಆಗ್ತಿದೆ ಆಗ್ಲೇ. ಸ್ಕೇಲ್ ಚೆನ್ನಾಗಿದ್ದು ಒಳ್ಳೆ ಪ್ರಾಜೆಕ್ಟ್ ಇತ್ತು ಅಂದ್ರೆ ನಾವು ಆಲ್ ಓವರ್ ಕರ್ನಾಟಕಕ್ಕೂ ರೆಡಿ ಇದ್ದೀರಾ ಅಲ್ವಾ? ಸೊ ಇಲ್ಲಂತೂ ಸದ್ಯಕ್ಕೆ ವಿಷನ್ ಚೆನ್ನಾಗಿದ್ದು ಮಾಡ್ತೀವಿ ಅಂದ್ರೆ. ಇನ್ನ ಹೇಳ್ಬೇಕಂದ್ರೆ ಫುಲ್ ಸಸ್ಟೈನಬಲ್ ಮಾಡಕ್ಕೆ ನಾವು ಒಂದು ಪ್ರಾಜೆಕ್ಟ್ ಅಲ್ಲಿ ಏನ್ ಮಾಡಿದೀವಿ, ರೂಫ್ ಅಲ್ಲಿ ಕಂಪ್ಲೀಟ್ ಸ್ಟೀಲ್ ಎಲಿಮಿನೇಟ್ ಮಾಡ್ಬಿಟ್ಟು ಬ್ಯಾಂಬೂ ಯೂಸ್ ಮಾಡಿದೀವಿ. ಬ್ಯಾಂಬೂ? ನಾನು ನಿಮಗೆ ವಿಡಿಯೋ ತೋರಿಸ್ತೀನಿ. ಸ್ಟೀಲ್ ಅನ್ನೋದೇ ಯೂಸ್ ಮಾಡಿಲ್ಲ. ಏನಂದ್ರೆ ಕಾರ್ಬನ್ ಎಮಿಷನ್ ಕಡಿಮೆ ಆಗಬೇಕು, ಸ್ಟೀಲ್ ಪ್ರೊಡಕ್ಷನ್ ಆಗಬೇಕು, ಕಾರ್ಬನ್ ಆಗುತ್ತೆ. ಕಾರ್ಬನ್ ತಡೆಯುತ್ತೆ ಸರ್? 100% ತಡೆಯುತ್ತೆ. ನಾವು ಆಗ್ಲೇ ಫಸ್ಟ್ ಫ್ಲೋರ್ ಹಾಕಿ ಸೆಕೆಂಡ್ ಫ್ಲೋರ್ದು ಕ್ಯಾಸ್ಟ್ ಮಾಡಿದೀವಿ. ಸೊ ನೀವು ಸೆಕೆಂಡ್ ಫ್ಲೋರ್ ನಾವು ಕಾಂಕ್ರೀಟ್ ಕ್ಯಾಸ್ಟ್ ಮಾಡಿದೀವಿ ಅಂದ್ರೆ ಲೋಡ್ ಎಲ್ಲ ಫಸ್ಟ್ ಫ್ಲೋರ್ ರೂಫ್ ಮೇಲೆ ಬರುತ್ತೆ. ಸರಿ ಸರಿ. ಓಕೆ. ಸೊ ಅದ್ ಮಾಡಿದೀವಿ. ಅದ್ರದ್ದು ವಿಡಿಯೋ ಫೋಟೋಸ್ ಎಲ್ಲ ನಾನು ನಿಮ್ಗೆ ಎಲ್ಲಿ ಮಾಡಿರೋದು ಸರ್? ಇದು ಆಕ್ಚುಲಿ ಬಸವಪಟ್ಟಣ ಅಂತ ಇದೆ, ಅಲ್ಲಿ ಮಾಡಿದೀವಿ. ಕಾನ್ಫಿಡೆನ್ಸ್ ಇದ್ರೆ ಅದನ್ನ ಯೂಸ್ ಮಾಡ್ಬೋದು ಅಂತ ಹೇಳ್ತೀವಿ. ಕಾನ್ಫಿಡೆನ್ಸ್ ಮೊದಲು ಬೇಕು. ಓಕೆ ಓಕೆ. ಸೊ ಏನ್ ಬೇಕಾದ್ರೂ ಮಾಡ್ಬೋದು, ಕಾನ್ಫಿಡೆನ್ಸ್ ಬೇಕು. ಕರೆಕ್ಟ್ ಆಗಿ ಹೇಳಿದ್ರಿ. ಇತ್ತು ಅಂದ್ರೆ ಮಾಡ್ಕೊಡಕ್ ರೆಡಿ ಇದ್ದೀರಾ ಸರ್? ಅಪಾರ್ಟ್ ಫ್ರಮ್ ಮಡ್ ಬ್ಲಾಕ್ಸ್, ನೀವು ಹೇಳಿದ್ರೆ ನಾವು ಕ್ರೊಸರ್ ಜೊತೆ ಒಂದು ಟೈಪ್ ಆಗಿದ್ದೀರಾ ಅಂತ, ಅದ್ ಡೀಟೇಲ್ಸ್ ಕೊಡಿ ಸರ್. ಏನೇನು ಸರ್? ಈಗ ಏನಾಗುತ್ತೆ, ನಮ್ಮಲ್ಲೇ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಅಂಡರ್ ಅಲ್ಲಿ ಈಗ ಬ್ರಿಕ್ಸ್ ಇತ್ತು. ಓಕೆ. ಮುಂಚೆ GFRC ರಾಡ್ಸ್ ಕೊಡ್ತಾ ಇದ್ವಿ. ಅದು GFRC ರಾಡ್ಸ್ ಅಷ್ಟೇ, ಯಾರು ಎಜುಕೇಟ್ ಮಾಡಿ ಅರ್ಥ ಆಗುತ್ತೆ ಅವ್ರಿಗೆ ಮಾತ್ರ ಕೊಡ್ತಿದ್ವಿ. ಅದ್ರಲ್ಲಿ ಸ್ವಲ್ಪ ಲಿಮಿಟೇಷನ್ಸ್ ಇದೆ. ಓಕೆ. ಸೊ ಆಸ್ ಯೂಶುವಲ್ ಸ್ಟೀಲ್ ಯೂಸ್ ಮಾಡ್ದಂಗೆ ಆಗಲ್ಲ, ಲಿಮಿಟೇಷನ್ಸ್ ಇದೆ. ಅದ್ರ ಪ್ರಕಾರ ಸಪ್ಲೈ ಮಾಡಿದೀವಿ. ಈಗ ಹೊಸ ರೇಂಜ್ ಆಗಿ ನಮ್ಮದೇ ಓನ್ ಡೈರೆಕ್ಟ್ ಆಗಿ ನಮ್ಮ ಕಸ್ಟಮರ್ಸ್ಗೆ, ಸೊ ನಮ್ಮ ಕಸ್ಟಮರ್ಸ್ ಆಗಲಿ ನಿಮ್ಮ ಕಸ್ಟಮರ್ಸ್, ಹೊಸ ನಿಮ್ಮ ಸಬ್ಸ್ಕ್ರೈಬರ್ಸ್ ಯಾರಿದ್ದಾರೆ
ಡೈರೆಕ್ಟ್ ಫ್ರಮ್ ಕ್ರಷರ್ ಅಂದರೆ ಮಧ್ಯದಲ್ಲಿ ಯಾವ ಕಮಿಷನ್ ಏಜೆಂಟ್ಸ್ ಆಗಲಿ ಲಾಟ್ಸು ಅಲ್ಲಿಂದ ಅಲ್ಲ, ಡೈರೆಕ್ಟಾಗಿ ಕ್ರಷರಿಂದ ನಾವು ಎಮ್ ಸ್ಯಾಂಡು, ಪಿ ಸ್ಯಾಂಡು, ಸಿ ಸ್ಯಾಂಡ್, ಮ್ಯಾನುಫ್ಯಾಕ್ಚರ್ಡ್ ಸ್ಯಾಂಡು, ಕಾಂಕ್ರೀಟ್ ಸ್ಯಾಂಡು, ಪ್ಲಾಸ್ಟಿಂಗ್ ಸ್ಯಾಂಡು, ಓಕೆ ಅಗ್ರಿಗೇಟ್ಸ್ 20 mm ಅಗ್ರಿಗೇಟ್ಸ್, 12 mm ಅಗ್ರಿಗೇಟ್ಸ್, 6 mm ಅಗ್ರಿಗೇಟ್ಸ್ ಆಸ್ ಪರ್ ದೇರ್ ರಿಕ್ವೈರ್ಮೆಂಟ್ ಸಪ್ಲೈ ಮಾಡ್ತೀವಿ. ನೀವು ಕಳ್ಸ್ಕೊಡ್ತೀರಾ? ಹೌದು, ಸೊ ಬೆಸ್ಟ್ ಪ್ರೈಸ್ ಇರುತ್ತಾ? ಬೆಸ್ಟ್ ಪ್ರೈಸ್ ಇರುತ್ತೆ. ನೀವು ಮಾರ್ಕೆಟಲ್ಲಿ ಚೆಕ್ ಮಾಡ್ಕೋಬಹುದು. ಎಲ್ಲಿವರೆಗೆ ಕಳ್ಸ್ಕೊಡ್ತೀರಾ ಇದನ್ನ? 120 ಕಿಲೋಮೀಟರ್ಸ್ ರೇಡಿಯಸ್ ಎಲ್ಲಿ ಬೇಕಾದ್ರೂ ಕಳಿಸಿ. 120 ಅಂದ್ರೆ ಬೆಂಗಳೂರು ಸಪ್ಲೈ ಮಾಡ್ತೀರಾ? ಬೆಂಗಳೂರಿಗಂತೂ ಸಪ್ಲೈ ಬಂದೆ. ಬೆಂಗಳೂರು, ತುಮಕೂರು, ನೆಲಮಂಗಲ, ದೊಡ್ಡಬಳ್ಳಾಪುರ ಆಹಾ. ಇದೆಲ್ಲ ನಮ್ಮ ರೇಡಿಯಸ್ಗೆ ಬರುತ್ತೆ. ಹಾಸನ, ಹಾಸನವರೆಗೂ ಬರುತ್ತೆ, ಮೈಸೂರಿಗೂ ಬರುತ್ತೆ. ಓಕೆ, ಇದು ನಮ್ಮ ರೇಡಿಯಸ್ ಕವರ್ ಆಗುತ್ತೆ. ಓಕೆ ಓಕೆ. ಸೊ ವೀಕ್ಷಕರೇ, ಬ್ರಿಕ್ಸ್ ಬೇಕು, ಅಗ್ರಿಗೇಟ್ ಬೇಕು, ಸ್ಯಾಂಡ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತದೆ, ಅದನ್ನು ಕೂಡ ನೀವು ಇವರಿಂದ ಕಾಂಟ್ಯಾಕ್ಟ್ ಮಾಡಿ ತರಿಸ್ಕೋಬಹುದು. ಸರ್, ಇವಾಗ ಬ್ರಿಕ್ಸ್ ಸಪ್ಲೈ ಅಂತ ಬಂದಾಗ ಎಷ್ಟು ದಿನ ಮುಂಚೆ ಆರ್ಡರ್ ಮಾಡಬೇಕು? ಸಪ್ಲೈ ಯಾವ ಥರ ಇರುತ್ತೆ ಸ್ವಲ್ಪ ಹೇಳಿ. ನಮ್ದು ವರ್ಟಿಕಲ್ ಮಾಡೆಲ್ಸ್ ಎಲ್ಲ ನೀವು 25 ಡೇಸ್ ಮುಂಚೆ ಆರ್ಡರ್ ಮಾಡಬೇಕಾಗುತ್ತೆ. ಸೊ ಟ್ರಾನ್ಸ್ಪೋರ್ಟೇಷನ್ ಕೆಲವೊಬ್ರು ಅವ್ರ ಕಡೆಯಿಂದ ಅರೇಂಜ್ ಮಾಡ್ಕೊಂತಿದ್ದಾರೆ, ಕೆಲವೊಬ್ರು ನಮ್ಮ ಕಡೆನೇ ಸಪೋರ್ಟ್ ತಗೊಂಡು ಮಾಡ್ತಿದ್ದಾರೆ. ಹಂಗೆ ಆಸ್ ಪರ್ ಕಸ್ಟಮರ್ಗೆ ಯಾವುದು ಅನುಕೂಲ ಚೆನ್ನಾಗಿರುತ್ತೆ. ಸೊ ನಮಗೆ ಏನಂದರೆ ₹1 ನಿಮ್ಗೆ ಉಳಿತಿದೆಯಾ, ಎನಿ ಆಫ್ ದ ಅದರ್ ಆಪ್ಷನ್ಸ್ಗೂ ನಾವು ರೆಡಿ ಇದ್ದೀವಿ. ಹಿಂಗೆ ಮಾಡಬೇಕು ಆ ಥರ ಏನಿಲ್ಲ. ಸೊ ಆ ಥರ ಮಾಡ್ತಾ ಇದ್ದೀವಿ. 25 ಡೇಸ್ ಹಾರಿಜಾಂಟಲ್ ಮಾಡೆಲ್ ಒಂದು 20 ಡೇಸ್ ಮುಂಚೆ ಹೇಳಿದ್ರೆ ಸಾಕಾಗುತ್ತೆ. ವರ್ಟಿಕಲ್ ಮಾಡಲ್ಸ್ 25 ಡೇಸ್ 30 ಡೇಸ್ ಮುಂಚೆ ಹೇಳಿದ್ರೆ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್, ಈಗ ನೀವು ನಿಮ್ಮ ಮನೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತಿದ್ದೀರಾ. ಸೊ ನಿಮ್ಮದು ಅಪ್ ಟು ಪ್ಲಿಂತ್ ಬೀಮ್ ಆಗಿ ಕಾಲಮ್ ಆಗಿ ವಾಲ್ ವರ್ಕ್ ಸ್ಟಾರ್ಟ್ ಮಾಡೋದಕ್ಕೆ ಒಂದು 2 ಮಂತ್ಸ್ ಟೈಮ್ ಬೇಕಾಗುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ನೀವು ನೋಡಿ ನಿಮಗೆ ಸಮಾಧಾನ ಆಗಿ ಆರ್ಡರ್ ಕೊಟ್ಟರೆ ನಿಮ್ಮದು ಬ್ಲಾಕ್ ವರ್ಕ್ ಸ್ಟಾರ್ಟ್ ಆಗೋ ಟೈಮ್ಗೆ ಎಕ್ಸಾಕ್ಟ್ ಆಗಿ ನಿಮಗೆ ಪ್ರಾಡಕ್ಟ್ ಸೈಟಲ್ಲಿ ರೀಚ್ ಆಗಿರುತ್ತೆ. ಓಕೆ ಸರ್, ಇವಾಗ 1-2 BHK ಕಟ್ಟೋದಕ್ಕೆ ಎಷ್ಟು ಟೈಮ್ ತೊಗೊಳ್ತೀರಾ ನೀವು? 1-2 BHK ಮನೆ ಕಟ್ಟಬೇಕು ಸರ್. ಇಂಟರ್ಲಾಕ್ ಬ್ಲಾಕ್ ಆದರೆ ಮಿನಿಮಮ್ ಆಫ್ 8 ಮಂತ್ಸ್, 8 ತಿಂಗಳು. ಹಾಂ. ಮಡ್ ಬ್ರಿಕ್ಸ್ ಎಲ್ಲ ನಮ್ಮ ಮಡ್ ಬ್ಲಾಕ್ ಇಲ್ಲ ನಾರ್ಮಲ್ ಸ್ಟ್ಯಾಂಡರ್ಡ್ ಕಾಂಕ್ರೀಟ್ ಬ್ಲಾಕ್ಸ್ ಆ ಥರ ಕನ್ಸ್ಟ್ರಕ್ಷನ್ ಆದರೆ ನಾವು ಮಿನಿಮಮ್ 11 ಮಂತ್ಸ್, ಆಲ್ಮೋಸ್ಟ್ 1 ಇಯರ್ ಅನ್ಕೊಳ್ಳಿ. ಫಿನಿಶಿಂಗ್ ಮಾಡಬೇಕು, ಟೈಮ್ ಲೈನಲ್ಲೇ ಮಾಡಬೇಕು ಅಂದರೆ 6 ಮಂತ್ಸ್ಗೆ ಮುಗಿಸ್ಬೋದು. ಓಕೆ. ಕ್ಯೂರಿಂಗ್ ಪೀರಿಯಡ್ ಎಲಿಮಿನೇಟ್ ಮಾಡ್ದಲೇ ಕ್ವಾಲಿಟಿ ಕಾಂಪ್ರಮೈಸ್ ಇಲ್ದೇ ಮಾಡಬೇಕು ಅಂದರೆ ಅಷ್ಟು ಟೈಮ್ ನಮಗೆ ಬೇಕೇ ಬೇಕಾಗುತ್ತೆ. 11 ಮಂತ್ಸ್ ಇಂಟರ್ಲಾಕಲ್ಲಿ 8 ಮಂತ್ಸ್ ಮಾಮೂಲಿ 11 ಮಂತ್ಸ್ ಏನಂದರೆ ನಮಗೆ ಇಂಟರ್ಲಾಕ್ ಬ್ಲಾಕಲ್ಲಿ ಕ್ಯೂರಿಂಗ್ ಪೀರಿಯಡ್ ಬಿಡುತ್ತೆ. ಕರೆಕ್ಟ್ ಆಗಿ ಹೇಳಿದ್ರಿ. ಓಕೆ, ಕ್ಯೂರಿಂಗ್ ಪೀರಿಯಡ್ ಎಲಿಮಿನೇಟ್ ಆಗೋಯ್ತು. ಹಾಗಾಗಿ 2 ಮಂತ್ಸ್ ಬೇಗ ಆಗುತ್ತೆ. ಓಕೆ. ನಾರ್ಮಲ್ ದಾರೆ ಕ್ವಾಲಿಟಿ ಕಾಂಪ್ರಮೈಸ್ ಇಲ್ದಲೆ ಕ್ಯೂರಿಂಗ್ ಪೀರಿಯಡ್ ಎಲ್ಲ ಸ್ಟ್ಯಾಂಡರ್ಡ್ ಆಗಿ, ಈಗ ನೀವು ನಿಂತ್ಕೊಂಡು ಮನೆ ನಿಮ್ಮ ಮನೆ ನಾವು ನಿಂತ್ಕೊಂಡು ಕಟ್ತಾ ಇದ್ದೀವಿ ಅಂದಾಗ ಸೊ ನಾವು ನಮ್ಮ ಮನೆ ಕಟ್ಟಂಗೆ ಕಟ್ತೀವಿ. ಸೊ ಕ್ಯೂರಿಂಗ್ ಪೀರಿಯಡ್ ಆಫ್ಟರ್ ವಾಲ್ ಕನ್ಸ್ಟ್ರಕ್ಷನ್ ಕ್ಯೂರಿಂಗ್ ಪೀರಿಯಡ್, ರೂಫ್ ಕಾಸ್ಟಿಂಗ್ ಕ್ಯೂರಿಂಗ್ ಪೀರಿಯಡ್ ಎಲ್ಲ ಬಿಟ್ಟು 11 ಮಂತ್ಸ್ ಬೇಕಾಗುತ್ತೆ. ಸರ್, ಇದ್ರ ಮೇಲ್ಗಡೆ ನೀವು ಆಕ್ಚುಲಿ ಲೋಡ್ ಬೇರಿಂಗ್ ಸ್ಟ್ರಕ್ಚರ್ ಕಟ್ಟೋದ್ರಿಂದ ಎಷ್ಟು ಫ್ಲೋರ್ ಕಟ್ಬೋದು ನಾವು ಇದರಲ್ಲಿ? ಸರ್, ಇದು G+1 ಇಲ್ಲ G+2. G+2 ಕಟ್ಬೋದಾ? ನೀವು ಇಂಜಿನಿಯರ್ ಸಪೋರ್ಟ್ ತಗೊಂಡು ಮಾಡ್ತೀರಿ G+3 ಮಾಡ್ಬೋದು. ಬಟ್ ನಾವು G+1 ಹೇಳ್ತೀವಿ. ಏನಕ್ಕೆ ಅಂದ್ರೆ ಎಲ್ಲರೂ ಇಂಜಿನಿಯರ್ ಹತ್ರ ಕೇಳಿ ಮಾಡಲ್ಲ. ಸೊ ಲೋಡ್ ಬೇರಿಂಗ್ ವಾಲ್ಸ್ ಹೆಂಗೆ ಅಂದ್ರೆ ಹ್ಯಾಸ್ ಟು ಬಿ ಟೇಕನ್ ಕೇರ್. ಒಂದು ನೀಟಾಗಿ ವಾಲ್ ಮೇಲೆ ವಾಲ್ ಬಂದು ಮಾಡ್ಕೋಬೇಕು. ಕರೆಕ್ಟ್. G+2 ಆರಾಮಾಗಿ ಮಾಡ್ಬೋದು. ಸೊ ನೀವೇ ಇಂಜಿನಿಯರ್ ಆಗಿರೋದ್ರಿಂದ ನೀವು ನಿತ್ತು ಕಟ್ಟಿದಾಗ G+2 ವರ್ಗೂ ಮಾಡ್ಕೊಡ್ತೀರಾ? 3 ವರ್ಗೂನೇ ಮಾಡ್ಕೊಡ್ತೀನಿ. ರೆಡಿ ಇದ್ರೆ ನೀವು ಇದಕ್ಕೆ? ಸೂಪರ್ ಆಗಿ ಹೇಳಿದ್ರೆ. ಫೈನಲಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟೈಮಿಂಗ್ಸ್ ಏನಿರುತ್ತೆ ಸರ್? ಯಾರಾದ್ರೂ ಕಾಲ್ ಮಾಡೋದಿದ್ರೆ? ಸರ್, ಎನಿ ಡೇಸ್, ವೀಕೆಂಡ್ಸ್ ಆಗಲಿ 9 to 6 ಮಾಡ್ಬೋದು. 9 to 6 ಮಾಡ್ಬೋದು. ಬರ್ತಿದ್ರೆ ಒಂದ್ಸಲಿ ಇನ್ಫಾರ್ಮ್ ಮಾಡ್ಕೊಂಡು ಬನ್ನಿ. ಇನ್ ಕೇಸ್ ನಾವು ಈಗ ಪ್ರಾಜೆಕ್ಟ್ಸ್ ಎಲ್ಲ ಇದೆ, ಹೊರಗಡೆ ಓಡಾಡ್ತಿರ್ತೀವಲ್ಲ, ಯಾವತ್ತು ಅವೈಲೇಬಲ್ ಇರ್ತೀವಿ ಯಾವತ್ತು ಇರಲ್ಲ ಅಂತ ಒಂದ್ಸಲಿ ಮಾತಾಡ್ಕೊಂಡು ಬಂದ್ರೆ, ಅಷ್ಟು ದೂರದಿಂದ ಬಂದಿರ್ತೀರಾ, ಕರೆಕ್ಟ್ ಆಗಿ ಹೇಳಿದ್ರೆ ಇದಾಗಲ್ಲ. ಈ ಎಕ್ಸಾಕ್ಟ್ ಲೊಕೇಶನ್ ಹೇಳಿ ನಮಗೆ. ಸರ್, ಇದು ನಮ್ಮ ಫ್ಯಾಕ್ಟ್ರಿ ಇರೋದು ಆಕ್ಚುಲಿ ಬಂದು ಮಾವಿನಕಟ್ಟೆ ಪಾಳ್ಯ, ನೀಲತಳ್ಳಿ ರೋಡ್, ಕುಣಿಗಲ್. ಓಕೆ. ಕುಣಿಗಲ್ ಸಿಟಿನೇ ಅಲ್ವಾ ಸರ್ ಇದು? ಕುಣಿಗಲ್ ಟೌನ್. ಕುಣಿಗಲ್ ಬಸ್ ಸ್ಟ್ಯಾಂಡ್ ಇಂದ 2 ಕಿಲೋಮೀಟರ್ಸ್ ಆಗುತ್ತೆ. ಓಕೆ. ಈ ಜಾಗ ಲೊಕೇಶನ್ ಕೊಟ್ಬಿಡ್ತೀನಿ ಸರ್. ಲೊಕೇಶನ್ ಹಾಕಿ, ಲೊಕೇಶನ್ ನೋಡ್ಕೊಂಡು ಬಂದ್ಬಿಡ್ಬೋದು ಅಲ್ವಾ? ಸೊ ವೀಕ್ಷಕರೇ, ಬೆಂಗಳೂರಿಂದ ಏನಿಲ್ಲ ಅಂದ್ರೂ ಕೂಡ ಜಸ್ಟ್ ಅರ್ಧ ಮುಕ್ಕಾಲು ಗಂಟೆಲಂತೂ ಈಸಿಯಾಗಿ ರೀಚ್ ಆಗಿಬಿಡ್ಬೋದು. ಇಲ್ಲಿನ ಲೊಕೇಶನ್ ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸ್ ಅಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಟ್ಟಿರ್ತೀನಿ, ಬೆಲೆಗಳನ್ನು ಕೂಡ ಮೆನ್ಷನ್ ಮಾಡಿರ್ತೀನಿ. ನಾಲ್ಕಾರು ಕಡೆ ಬೇಕಾದ್ರೆ ವಿಚಾರಿಸಿ ನೋಡಿ ಕಂಪೇರ್ ಮಾಡಿ ಇವರಿಂದ ಪರ್ಚೇಸಸ್ ಅನ್ನ ಮಾಡ್ಬೋದು. ಸರ್, ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಬ್ರಿಕ್ಸ್ಗಳನ್ನು ಜೊತೆಯಲ್ಲಿ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಮಾಹಿತಿಯನ್ನು ಕೂಡ ತಂದುಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.